ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇವೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ 2ನೇ ಅಧಿಕರಣ 8ನೇ ಸೂತ್ರ. ಈಗ ಮುಂದುವರೆದ ಭಾಷ್ಯ ಭಾಗ. ಇಲ್ಲಿ ಆಚಾರ್ಯರು ನಮ್ಮನ್ನ ಕುರಿತಿಲ್ಲೇನು ಉಪದೇಶ ಮಾಡ್ಕೊಂಡು ಬಂದರು ಅಂತಂದ್ರೆ, ಇಲ್ಲಿ ಯತ್ಕಿಂಚ ಅಂದ್ರೆ ನಾವು ಎಷ್ಟು ಕರ್ಮವನ್ನ ಜೀವ ಮಾಡಿರ್ತಾ ಇದ್ದಾನೋ ಅಲ್ಲಿ ಸಾಮಾನ್ಯವಾಗಿ ಅದನ್ನ ಪರಾಮರ್ಶೆ ಮಾಡಿರುವುದರಿಂದ ಇಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಕರ್ಮದ ಫಲವನ್ನ ಅನುಭವ ಮಾಡಿ ಅದರ ಕೊನೆಯನ್ನ ಮುಟ್ಟಿ ಅಂತ ಯಾವ ಅಂಶಯವೂ ಕೂಡ ಇಲ್ಲದೆ ಇಳಿತಾರೆ ಅಂತ ಪೂರ್ವದಲ್ಲಿ ಹೇಳಿದ್ರು ಅವರು. ಪೂರ್ವ ಪಕ್ಷಿ ಹೇಳಿದ್ದವನು. ಯಾಕಂದ್ರೆ ಅವಿಶೇಷವಾಗಿ ಅಂತಂದ್ರೆ ಯಾವ ವಿಶೇಷವೂ ಇಲ್ಲದೆ ಅಂತ. ಅವನು ಎಷ್ಟು ಕರ್ಮ ಮಾಡ್ಯಾನೋ ಅದರ ಫಲವನ್ನ ಸಂಪೂರ್ಣವಾಗಿ ಅನುಭೋಗಿಸಿ ಅದು ಸಂಪೂರ್ಣ ಮುಗಿದ ನಂತರನ ಅಲ್ಲಿ ಎಷ್ಟು ಅನುಶಯ ಅಂದ್ರೆ ಏನು, ಅದ್ರ ಲೇಷ ಒಂದು ಭಾಗವೂ ಕೂಡ ಉಳಿಲಾರದಂಗ ಅವನು ಅವರೋಹಣ ಕೆಳಗಿಳಿದು ಬರ್ತಾನೆ ಅಂತ ಹೇಳಿದ್ರಲ್ಲ, ಅದು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ ಅನುಶಯ ಅನ್ನುವಂತಹದ್ದು ಅಂದ್ರೆ ಅವಶೇಷ, ಅಲ್ಲಿ ಏನಾದ್ರು ಸ್ವಲ್ಪ ಕರ್ಮದ ಫಲ ಅಲ್ಲಿ ಉಳಿದದ ಅನ್ನುವಂತಹದ್ದು ಅದನ್ನ ನಾವು ಗುರ್ತು ಮಾಡಿಬಿಟ್ಟೇವಿ ಅಂತ ಅದನ್ನ ಗುರ್ತುಪಡಿಸ್ಬಿಟ್ಟೇವೆ ಅಂತೀಗ ಅದನ್ನ. ಅದರಿಂದ ಇಲ್ಲಿ ಮಾಡಿರ್ತಕ್ಕಂತ ಒಂದು ಆಮುಸ್ಮಿಕ ಫಲ ಅನ್ನುವಂತಹದ್ದು ಅಂದ್ರೆ ಸ್ವರ್ಗಲೋಕದಲ್ಲಿ ನಾವು ಏನ ಪುಣ್ಯದ ಫಲವನ್ನು ಅನುಭೋಗಿಸ್ ಮಾಡ್ತೇವಲ್ಲ ಅದಕ್ಕೆ ಆಮುಸ್ಮಿಕ ಫಲ ಅಂತ ಕರೀತಾರೆ. ಅದು ಮಾತ್ರ ಸಂಪೂರ್ಣವಾಗಿ ಅಲ್ಲಿ ಅನುಭೋಗ ಮಾಡ್ತಾನ. ಇಲ್ಲಿ ಯಾರು ಪುಣ್ಯ ಮಾಡ್ಕೊಂಡು ಹೋಗಿರ್ತಾರಲ್ರಿ, ಇಷ್ಟ ಪೂರ್ತ ದತ್ತ ಅಂತ ಹೇಳಿದ್ರಲ್ರಿ, ಅವುಗಳನ್ನ ಮಾಡಿರ್ತಕ್ಕಂತ ಪುರುಷ ಅಲ್ಲಿ ಆಮುಷ್ಮಿಕ ಫಲ ಅನ್ನುವಂತಹದ್ದು ಅದು ಎಷ್ಟು ಕೊಡ್ಬೇಕಾಗಿತ್ತೋ ಅಷ್ಟು ಆ ಕರ್ಮದ ಫಲ ಅನ್ನುವಂತಹದ್ದನ್ನ ಅವ ಎಷ್ಟು ಮಾಡಿರ್ತಾನೋ ಅಷ್ಟು ಎಲ್ಲಾ ಅದನ್ನ ಭೋಗ ಮಾಡಿ ಬಿಡ್ತಾನಂತ. ಅಲ್ಲಿ ಆ ಭೋಗವನ್ನು ಕೊಟ್ಟಿರ್ತಕ್ಕಂಥ ಅಷ್ಟನ್ನು ಕೂಡ ಅದು ಫಲವನ್ನ ಉಪಭೋಗ ಮಾಡಿದ್ದರಿಂದ ಅದು ಕ್ಷಯ ಹೋಗ್ಬಿಡ್ತಿತ್ತು. ಅದು ಅವಾಗ ಅಲ್ಲಿಂದ ಇಳಿತಾ ಇದ್ದಾನೆ ಅಂತ ಅಷ್ಟು ನಿಶ್ಚಯ ಆಗ್ತದಂತ ಹೇಳಿದ್ರಿ ಈಗ ಅವರು. ಆದ್ರೆ ಮುಂದೇನು ಆಮುಷ್ಮಿಕ ಮತ್ತು ಇನ್ನೊಂದು ಹೇಳ್ತಾರಲ್ರಿ ಐಹಿಕ ಅಂದ್ರೆ ಈ ಮರ್ತ್ಯಲೋಕದಲ್ಲಿ ಅನುಭವಿಸ್ತಕ್ಕಂತ ಕರ್ಮದ ಫಲ ಅನ್ನುವಂತಹದ್ದು ಏನದಲ್ಲ ಅದು ಅದನ್ನೇ ಅವಶೇಷ ಅಂತ ಕರೀತಾರ ಅವರು, ಅನುಶಯ ಅಂತ ಕರೀತಾರೆ. ಅದನ್ನ ಅದನ್ನ ತಗೊಂಡು ಬರ್ತಾನೆ ಅಂತ ಅವನು. ಅದು ಉಳಿದಿರ್ತಿತ್ತಲ್ಲ ಅದನ್ನ ಅದ್ರ ಜೊತೆಯಲ್ಲಿ ಬರ್ತಾನೆ ಅಂತ ಹೇಳಿ ಈ ವಿಷಯವನ್ನ ಪೂರ್ವದಲ್ಲಿ ಕೂಡ ಆಚಾರ್ಯ ಹೇಳ್ಕೊಂಡು ಬಂದರು. ಇನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ತತ್ರ ಕೇನಚಿತ್ ಕರ್ಮಣ ಅಮುಸ್ಮಿನ್ ಲೋಕೆ ಫಲಂ ಆರಭ್ಯತೆ ಕೇನಚಿತ್ ತಸ್ಮಿನ್ ಇತ್ಯಯಂ ವಿಭಾಗೋ ನ ಸಂಭವತಿ. ಯದಪಿ ಉಕ್ತಂ ಪ್ರಾಯಣಂ ಅವಿಶೇಷಾತ್ ಅನಾರಬ್ಧ ಫಲಂ ಕೃಷ್ಣಮೇವ ಕರ್ಮ ಅಭಿವ್ಯನಕ್ತಿ. ಬಟ್ ಇನ್ನೂ ಒಂದು ವಿಷಯ ಏನ್ ಹೇಳಿದ್ರು ಅಂತಂದ್ರೆ, ಯದಪಿ ಉಕ್ತಂ ಪ್ರಾಯಣಂ ಅವಿಶೇಷಾತ್ ಅನಾರಬ್ಧ ಫಲಂ. ಅನಾರಬ್ಧ ಫಲ ಅಂತಂದ್ರೆ ಫಲವನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡದೇ ಇರ್ತಕ್ಕಂತ ಫಲ ಅಂತ.
ಈ ಒಂದು ಕರ್ಮ ಮಾಡ್ಯಾನ, ಹ್ಮ್ ಆದರೆ ಆ ಕರ್ಮದ ಫಲ ಇನ್ನೂ ಕೊಡಕ್ ಆರಂಭ ಆಗಿಲ್ಲ. ಹ್ಮ್ ಯಾವಾಗ ಅಂತಂದ್ರೆ ಮರಣ ಕಾಲದಲ್ಲಿ ಅಂತ. ಹ್ಮ್ ಪ್ರಾಣತ್ತೆ ಅಂತ ಹೇಳ್ಯಾರಲ್ಲಿ ಅದ್ರಾಗ. ಹ್ಮ್ ಪ್ರಾಯಣಂ ಅಂತಂದ್ರೇನು, ಮರಣ ಕಾಲದಲ್ಲಿ ಅಂತ. ಹ್ಮ್ ಅವಿಶೇಷಾತ್ ಅನಾರಬ್ಧ ಫಲಂ ಕೃಷ್ಣಮೇವ ಕರ್ಮ ಅಭಿವ್ಯಕ್ತಿ. ಹ್ಮ್ ಅಂದ್ರೆ ಆ ಮರಣ ಕಾಲ ಅನ್ನುವಂತಹದ್ದು ಹ್ಮ್ ಆರಂಭವಾಗದೇ ಇರತಕ್ಕಂತ ಫಲವುಳ್ಳಂತ ಆ ಕರ್ಮವನ್ನೆಲ್ಲ ಅದು ಯಾವ ವಿಶೇಷವೂ ಇಲ್ಲದೆ ಅದು ಅಭಿವ್ಯಕ್ತಿಗೊಳಿಸ್ತದ ಅಂತ. ಹ್ಮ್ ಅಲ್ಲಿ ಯಾವುದೇ ಒಂದು ವಿಶೇಷ ಅನ್ನುವಂತಹದ್ದಿಲ್ಲದೆ ಯಾವುದು ಈ ಮರಣ ಕಾಲ ಅನ್ನುವಂತಹದ್ದು, ಜೀವ ಮರಣವನ್ನು ಹೊಂದುವಂತ ಸಮಯ ಅನ್ನುವಂತಹದ್ದು ಏನದಲ್ಲ, ಅದು ಪ್ರಾರಂಭವಾಗದೇ ಇರತಕ್ಕಂತ ಫಲವುಳ್ಳ ಕರ್ಮಗಳೆಲ್ಲ ಎಲ್ಲ ಏನ್ ಮಾಡ್ತೈತೆ, ಅದು ಯಾವ ವಿಶೇಷ ಇಲ್ಲದೆ ಅದು ಅಭಿವ್ಯಕ್ತಿಗೊಳಿಸ್ತದ ಅಂತ ಹೇಳಿ ಅದನ್ನ ಆಚಾರ್ಯರು ಇಲ್ಲಿ ಹೇಳ್ಕೊಂಡು ಬಂದ್ರು. ತತ್ರ ಕೇನಚಿತ್ ಕರ್ಮಣ ಅಮುಸ್ಮಿನ್ ಲೋಕೆ ಫಲಂ ಆರಭ್ಯತೆ ಕೇನಚಿತ್ ಅಸ್ಮಿನ್ ಇತ್ಯಯಂ ವಿಭಾಗೋ ನ ಸಂಭವತಿ. ತತ್ರ ಕೇನಚಿತ್ ಕರ್ಮಣ ಅಂದ್ರೆ ಆ ಒಂದು ಕರ್ಮಕ್ಕೆ ಆ ಲೋಕದಲ್ಲಿ ಒಂದು ಇಂಥ ಫಲ ಆಗ್ತದ, ಅಥವಾ ಮತ್ತೊಂದು ಇನ್ನೊಂದು ಕರ್ಮ ಅದಂತ ತಿಳ್ಕೊಡ್ರಿ. ಇವಾಗ ಅಂದ್ರೆ ಒಂದು ಕರ್ಮ ಮಾಡ್ಯಾನ ಅಂತಂದ್ರೆ ಆ ಕರ್ಮಕ್ಕೆ ಏನಪ್ಪಾ ಅಂತಂದ್ರೆ ಆ ಲೋಕದಲ್ಲಿ ಇಂಥ ಫಲ ಸಿಗುತ್ತದ. ಮತ್ತೊಂದು ಕರ್ಮ ಇತ್ತು ಅಂದ್ರೆ ಈ ಲೋಕದಲ್ಲಿ ಇಂಥ ಫಲ ಆಗ್ತದ ಅಂತ ಹೇಳಿ ಈ ರೀತಿ ವಿಭಾಗ ಅನ್ನುವಂಥದ್ದು ಸಂಭವಿಸುವುದಿಲ್ಲ ಅಂತ ಅದನ್ನ ಪೂರ್ವದಲ್ಲಿ ಹೇಳಿದ್ರು ಅವರು. ಅದಕ್ಕೂ ಕೂಡ ಇಲ್ಲಿ ಅನುಶಯ ಅನ್ನುವಂತಹದ್ದು ಇರ್ತದಂತೇಳಿ ಪ್ರತಿಪಾದನೆ ಮಾಡಿದ್ದರಿಂದ ಅವರಿಗೆ ಉತ್ತರವನ್ನ ಕೊಟ್ಟಂಗಾಯಿತು ಅಂತ ಹೇಳ್ತಾರೆ ಇಲ್ಲಿ. ಅವು ಅಮುಸ್ಮಿನ್ ಲೋಕೆ ಫಲಂ ಆರಭ್ಯತೆ ಕೇನಚಿತ್ ಅಸ್ಮಿನ್ ಇತ್ಯಯಂ ವಿಭಾಗೋ ನ ಸಂಭವತಿ. ಅಂದ್ರೆ ಆ ಲೋಕದಲ್ಲಿ ಆ ಕರ್ಮದ ಫಲವನ್ನು ಅನುಭವಿಸ್ತಾನೆ, ಈ ಲೋಕದಲ್ಲಿ ಈ ಕರ್ಮದ ಫಲವನ್ನು ಅನುಭವಿಸ್ತಾನೆ ಅಂತ ಹೇಳಿ ಇಲ್ಲಿ ವಿಭಾಗವೇ ಸಂಭವಿಸುವುದಿಲ್ಲ ಅಂತ. ಈ ಪ್ರಕಾರವಾಗಿ ಏನ್ ಹೇಳಿದ್ನಲ್ಲ ಅದನ್ನ ನಾವು ತದಪಿ ಅನುಶಯ ಸದ್ಭಾವ ಪ್ರತಿಪಾದನೆ ಇವ. ಅಲ್ಲಿ ಅನುಶಯ ಅನ್ನುವಂತಹದ್ದು ಇದೆ, ಸದ್ಭಾವ ಅಂದ್ರೆ ಇದೆ ಅಂತ. ಅಲ್ಲಿ ಕರ್ಮದ ಫಲದ ಒಂದು ಭಾಗ ಅಲ್ಲಿ ಉಳ್ಕೊಂಡಿರುವುದರಿಂದ ಅದನ್ನ ಪ್ರತಿಪಾದನೆ ಮಾಡಿದ್ದರಿಂದ ಪ್ರತ್ಯುಕ್ತಂ, ಅದಕ್ಕೆ ನಾವು ಉತ್ತರವನ್ನ ಕೊಟ್ಟಿದೀವಿ ಅಂತ. ಅವೇನ್ ಆಕ್ಷೇಪ ಮಾಡಿದ್ನಲ್ಲ ಅದಕ್ಕೆ ನಾವು ಉತ್ತರವನ್ನ ಕೊಟ್ಟಿದೀವಿ ಅಂತೇಳಿ ಇಲ್ಲಿ ಆ ವಿಚಾರವನ್ನ ಹೇಳ್ಕೊಂಡು ಬಂದ್ರು. ಯಾಕಂದ್ರೆ ಅದಕ್ಕೆ ಅನುಶಯ ಅನ್ನುವಂತಹದ್ದು ಅದು ಅಂತ ನಾವು ಹೇಳಿದ್ರಿಂದಲೇ ಅದಕ್ಕೆ ಉತ್ತರವನ್ನ ಕೊಟ್ಟಂತೆ ಆಯ್ತು ಅಂತ. ಮತ್ತ ಇಷ್ಟೇ ಅಲ್ಲದೆ ಅಪಿಚ ಕೇನ ಹೇತುನಾ ಪ್ರಾಯಣಂ ಅನಾರಬ್ಧ ಫಲಸ್ಯ ಕರ್ಮಣೋ ಅಭಿವ್ಯಂಜಕಂ ಪ್ರತಿಜ್ಞಾಯತ ಇತಿ ವಕ್ತವ್ಯಂ. ಇಲ್ಲಿ ಮತ್ತು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಮರಣ ಕಾಲ ಅನ್ನುವಂತಹದ್ದು ಈ ಅನಾರಬ್ಧ ಫಲವುಳ್ಳಂತ ಕರ್ಮಕ್ಕ ಕೇನ ಹೇತುನಾ ಪ್ರಾಯಣಂ ಅನಾರಬ್ಧ ಫಲಸ್ಯ ಕರ್ಮಣೋ ಅಭಿವ್ಯಂಜಕಂ ಪ್ರತಿಜ್ಞಾಯತೆ. ಇಲ್ಲಿ ಅಭಿವ್ಯಂಜಕ ಅಂತಂದ್ರೆ ಅಭಿವ್ಯಕ್ತಿ ಆಗುವುದು ಅಂತ. ಮರಣಕಾಲ ಅನ್ನುವಂತಹದ್ದು ಇಲ್ಲಿ ಅನಾರಬ್ಧ ಅಂದ್ರೆ ಏನು, ಪ್ರಾರಂಭ ಮಾಡದೇ ಇರತಕ್ಕಂತ ಒಂದು ಫಲವುಳ್ಳಂತ ಕರ್ಮಕ್ಕಂತ ಅದು ಅಭಿವ್ಯಕ್ತಿ ಆಗ್ತದನ್ನುವಂತಹದ್ದನ್ನ ಯಾವ ಕಾರಣದಿಂದ ಒಪ್ತೀರಿ ಅಂತ ಇಲ್ಲಿ ಪ್ರಶ್ನೆ. ಕೇನ ಹೇತುನ ಅಂದ್ರೆ ಯಾವ ಕಾರಣದಿಂದ, ಪ್ರಾಯಣಂ ಅಂತಂದ್ರೆ ಮರಣಕಾಲ ಅನ್ನುವಂತಹದ್ದು ಅಂತ. ಮರಣಕಾಲ ಅನ್ನುವಂತಹದ್ದು ಅನಾರಬ್ಧ ಫಲಸ್ಯ ಕರ್ಮಣಃ ಅಭಿವ್ಯಂಜಕಂ ಕೇನ ಹೇತುನಾ ಪ್ರತಿಜ್ಞಾಯತೆ ಇತಿ ವಕ್ತವ್ಯಂ. ಅದಕ್ಕಿಲ್ಲಿ ನೀವು ಮರಣಕಾಲ ಅನ್ನುವಂತಹದ್ದು ಆ ಕರ್ಮದ ಫಲ ಕೊಡ್ಲಿಕ್ಕೆ ಪ್ರಾರಂಭ ಆಗದೇ ಇರ್ತಕ್ಕಂಥದ್ದು. ಅನಾರಬ್ಧ ಫಲ ಅಂತಂದ್ರೆ ಏನು, ಈಗ ನಾವು ಕರ್ಮ ಪ್ರಾರಬ್ಧ ಭೋಗ ನಮಗ್ ಫಲ ಕೊಡಾಕತ್ತೈತಿ ಇವಾಗ ಸದ್ಯ. ಈಗ ಮರಣ ಪ್ರಾಣ ಹೊಂಟೈತಿ,
ಹ್ಮ್ ಅವಾಗ ಅಲ್ಲಿ ಕರ್ಮದ ಫಲ ಕೊಡಕತೈತಿ ಏನೋ ಅಂತಂದ್ರೆ ಇಲ್ಲ, ಅನಾರಬ್ಧ ಫಲ ಅಂತ. ಹ್ಮ್ ಅಲ್ಲಿ ಕರ್ಮದ ಫಲ, ಅಲ್ಲಿ ಕರ್ಮ ಫಲ ಕೊಡೋದು ನಿಲ್ಲಿಸ್ಬಿಟ್ಟೈತೆ ಅಂತದು. ಹ್ಮ್ ಅದಕ್ಕಲ್ಲಿ ಅನಾರಬ್ಧ ಫಲಸ್ಯ ಕರ್ಮಣಃ ಅಭಿವ್ಯಂಜಕಂ ಪ್ರತಿಜ್ಞಾಯತೆ ಕೇನ ಹೇತುನ ಅಭಿವ್ಯಂಜಕಂ ಪ್ರತಿಜ್ಞಾಯತೆ ವಕ್ತವ್ಯಂ ಅಂತ ಹೇಳಿದ್ರು ಅವರು. ಹ್ಮ್ ಅಂದ್ರೆ ಯಾವ ಹೇತುವಿನಿಂದ ಅಲ್ಲಿ ಮರಣಕಾಲ ಅನ್ನುವಂತಹದ್ದು ಪ್ರಾರಂಭವಾಗದೇ ಇರ್ತಕ್ಕಂಥ ಫಲ, ಅಂದ್ರೆ ಕರ್ಮದ ಫಲ ಅನ್ನುವಂತಹದ್ದು ಅಭಿವ್ಯಕ್ತಿಗೊಳಿಸ್ತದ, ಪ್ರತಿಜ್ಞಾ ಇತಿ ವಕ್ತವ್ಯಂ. ಅಂದ್ರೆ ಯಾವ ಹೇತುವಿನಿಂದ ಅದನ್ನ ಒಪ್ತಾ ಇದ್ದೀರಿ ಅನ್ನೋದನ್ನ ನಮಗೆ ಹೇಳಬೇಕು ಅಂತ ಇಲ್ಲಿ ಆಚಾರ್ಯರು ಕೇಳಿದರು. ಆರಬ್ಧ ಫಲೇನ ಕರ್ಮಣ ಪ್ರತಿಬಂಧಸ್ಯ ಇತರಸ್ಯ ವೃತ್ಯು ಉದ್ಭವಾನು ಅನುಪಪತ್ತೇಃ ತದುಪಶಮಾತ್ ತ್ರಾಯಣ ಕಾಲೇ ವೃತ್ಯುದ್ಭವೋ ಭವತಿ ಇತಿ. ಆರಬ್ಧ ಫಲೇನ ಅಂದ್ರೆ ಯಾವ ಕರ್ಮ ಅನ್ನುವಂತಹದ್ದು ಫಲವನ್ನ ಕೊಡ್ಲಿಕ್ಕೆ ಪ್ರಾರಂಭ ಆಗೈತೋ, ಈ ಕರ್ಮ ಅನ್ನುವಂತಹದ್ದು ಫಲ ಕೊಡಕ್ ಆರಂಭ ಆಗ್ಯದ ಅಂತ ತಿಳ್ಕೊಟ್ಟಿರುವಾಗ ಅದಕ್ಕೇನಂದ್ರೆ ಅವರು ಆರಬ್ಧ ಫಲೇನ ಕರ್ಮಣ ಅಂದ್ರೆ ಫಲವನ್ನ ಕೊಡ್ಲಿಕ್ಕೆ ಆರಂಭವಾಗಿರ್ತಕ್ಕಂಥ ಕರ್ಮದಿಂದ ಪ್ರತಿಬದ್ಧಸ್ಯ ಇತರಸ್ಯ, ಪ್ರತಿಬದ್ಧ ಅಂದ್ರೆ ಅದಕ್ಕೆ ಅಡ್ಡಿಯಾಗಿರುವುದರಿಂದ, ಅದು ಇನ್ನೊಂದು ಕರ್ಮಕ್ಕ ಅದೇನಾಗುವುದಿಲ್ಲ ಅಂತಂದ್ರೆ ವೃತ್ತಿಯನ್ನ ಉಂಟು ಮಾಡುವುದಿಲ್ಲ ಅಂತ. ಇತರಸ್ಯ ವೃತ್ತಿ ಉದ್ಭವ ಅನುಪಪತ್ತೇಹೇ, ಅದು ಇನ್ನೊಂದು ಕರ್ಮಕ್ಕ ವೃತ್ತಿ ಉಂಟಾಗಲಾರದು ಅಂತ. ಆದ್ದರಿಂದ ಅದು ತದುಪಶಮಾತ್ ಪ್ರಾಯಣ ಕಾಲೇ ವೃತ್ತಿ ಉದ್ಭವೋ ಭವತಿ ಇತಿ ಯದುಚ್ಯೇತ. ಯಾವಾಗದು ನಾಶ ಆಯಿತು ಅಂತಂದ್ರೆ, ಯಾವುದು ಆರ್ಧ ಫಲವುಳ್ಳಂತಹ ಕರ್ಮ ಅನ್ನುವಂತಹದ್ದು ಅಡ್ಡಿಯಾಗಿದ್ರಿಂದ ಅಲ್ಲಿ ಇನ್ನೊಂದು ಕರ್ಮಕ್ಕ ವೃತ್ತಿ ಅನ್ನುವಂತಹದ್ದು ಉಂಟಾಗುವುದಿಲ್ಲ. ಆದ್ರಿಂದ ಅದು ನಾಶ ಆದಾಗ ಮುಂದೆ ಪ್ರಯಾಣ ಕಾಲದೊಳಗ ಆ ಇನ್ನೊಂದು ಕರ್ಮಕ್ಕ ವೃತ್ತಿ ಅನ್ನುವಂತಹದ್ದು ಉಂಟಾಗುತ್ತದೆ ಅಂತ ಒಂದ್ ವೇಳೆ ನೀವು ಹೇಳುವುದಾದರೆ ಅದಕ್ಕಂತ ವೃತ್ತಿ ಉದ್ಭವ ಅನುಪತ್ತೇ ತದುಪಮ ಶಮಾತ್, ತದುಪಶಮಾತ್ ಪ್ರಾಯಣ ಕಾಲೇ ವೃತ್ತಿ ಉದ್ಭವ ಭವತಿ ಇತಿ ಯದುಚ್ಛೇತ. ಅಂದ್ರೆ ಯಾವ ಪ್ರಯಾಣ ಕಾಲದಲ್ಲಿ ಅಂತ, ಪ್ರಯಾಣ ಕಾಲದಲ್ಲಿ ಆ ಇನ್ನೊಂದು ಕರ್ಮಕ್ಕೆ ವೃತ್ತಿ ಉಂಟಾಗ್ತದ ಅಂತ ಒಂದು ವೇಳೆ ನೀವು ಹೇಳುವುದಾದರೆ ಅವಾಗ ಏನಾಗ್ತದ ಅಂತಂದ್ರೆ ಪ್ರಾಯಣ ಕಾಲದ ವೃತ್ತಿ ಉದ್ಭವೋ ಭವತಿ ಇತಿ ಯದುಚ್ಛೇತ ತತೋ ವಕ್ತವ್ಯಂ ಯಥೈವ ಕರ್ಹಿ ಪ್ರಾಕ್ ಪ್ರಾಯಣಾತ್ ಆರಬ್ಧ ಫಲೇನ ಕರ್ಮಣ ಪ್ರತಿಬದ್ಧಸ್ಯ ಇತರಸ್ಯ ವೃತ್ತಿ ಉದ್ಭವ ಅನುಪಪತ್ತಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಇಲ್ಲಿ ಪ್ರತಿಬದ್ಧಸ್ಯ ಇತರಸ್ಯ ವೃತ್ತಿ ಉದ್ಭವ ಅನುಪಪತ್ತೇ ತದುಪಶಮಾತ್. ಅಂದ್ರೆ ಇಲ್ಲಿ ಆರಬ್ಧ ಫಲವುಳ್ಳಂತಹ ಕರ್ಮಕ್ಕ ಅಡ್ಡಿಯಾಗುವುದರಿಂದ ಅದು ಇನ್ನೊಂದು ಕರ್ಮಕ್ಕ ವೃತ್ತಿ ಅನ್ನುವಂತಹದ್ದು ಉಂಟಾಗಲಾರದು. ಆದ್ದರಿಂದ ಅದು ನಾಶ ಆಯಿತು ಅಂತಂದ್ರೆ ಅಲ್ಲಿ ಪ್ರಯಾಣ ಕಾಲದೊಳಗ ಅದು ಇನ್ನೊಂದು ಕರ್ಮಕ್ಕೆ ವೃತ್ತಿ ಉಂಟಾಗ್ತದ ಅಂತ ಒಂದ್ ವೇಳೆ ನೀವು ಹೇಳ್ತೀನಿ ಅಂತಂದ್ರೆ ಹಾಗಾದ್ರೆ ಅಲ್ಲಿ ಪ್ರಾಯಣ ಅಂತಂದ್ರೆ ಏನು, ಪ್ರಾಯಣಾತ್ ಅಂತ ಐತಿ ನೋಡ್ರಿ. ಪ್ರಾಕ್ ಪ್ರಾಯಣಾತ್ ಅಂದ್ರೆ ಸಾಯುವ ಕಾಲಕ್ಕಿಂತ ಮುಂಚೆ ಅಂತ. ಪ್ರಾಕ್ ಪ್ರಾಯಣಾತ್ ಅಂದ್ರೆ ಸಾಯುವುದಕ್ಕಿಂತ ಮುಂಚೆ ಆರಬ್ಧ ಫಲೇನ ಕರ್ಮಣ ಅಂದ್ರೆ ಪ್ರಾರಬ್ಧ, ಅಂದ್ರೆ ಇಲ್ಲಿ ಆರಬ್ಧ ಅಂತಂದ್ರೆ ಏನು, ಪ್ರಾರಬ್ಧ ಆಗಿದ್ದು ಅಂತ. ಆರಬ್ಧ ಫಲವುಳ್ಳಂತ ಒಂದು ಕರ್ಮದ ಒಂದು ಅಡ್ಡಿ ಅನ್ನುವಂತಹದ್ದಾಗಿರುವುದರಿಂದ ಅಂತ. ಪ್ರತಿಬದ್ಧಸ್ಯ, ಪ್ರತಿಬದ್ಧ ಅಂದ್ರೆ ಅದಕ್ಕೆ ಅಡ್ಡಿ ಆಗುವಂತಹದ್ದು ಅಂತ. ಆರಬ್ಧ ಫಲವುಳ್ಳಂತ ಕರ್ಮದ ಅಡ್ಡಿ ಆಗಿರುವುದರಿಂದ ಅದು ಇನ್ನೊಂದು ಕರ್ಮಕ್ಕೆ ಹೇಗೆ ವೃತ್ತಿಯನ್ನ ಉಂಟು ಮಾಡಲಾರದು ಅಂತ. ಅಲ್ಲಿ ಇನ್ನೊಂದು ಕರ್ಮಕ್ಕೆ ವೃತ್ತಿ ಅನ್ನುವಂಥದ್ದು ಉಂಟಾಗೋದಿಲ್ಲ ಅಂತಲ್ಲಿ.
ತತೋ ವಕ್ತವ್ಯಂ ಯಥೈವ ತರ್ಹಿ ಪ್ರಾತ್ರಾಯಣಾತ್ ಕರ್ಮಣ ಪ್ರತಿಬದ್ಧಸ್ಯ ಇತರಸ್ಯ ವೃತ್ತಿ ಉದ್ಭವ ಅನುಪಪತ್ತಿ. ಅಲ್ಲಿ ಮತ್ತೊಂದು ವೃತ್ತಿ ಅನ್ನುವಂತಹದ್ದು ಉಂಟಾಗಲಾರದು ಅಂತ. ಹಾಗೆ ಇಲ್ಲಿ ಏವಂ ಪ್ರಾಯಣ ಕಾಲೇ ಅಪಿ ವಿರುದ್ಧ ಫಲಸ್ಯ ಅನೇಕಸ್ಯ ಕರ್ಮಣಃ ಯುಗಪತ್ ಫಲಾರಂಭ ಅಸಂಭವಾತ್. ಏವಂ ಪ್ರಾಯಣ ಕಾಲೇ ಅಪಿ, ಹಾಗೆ ಮರಣ ಕಾಲದಲ್ಲಿ ಅಂತ. ಮರಣ ಕಾಲದಲ್ಲಿಯೂ ಕೂಡ ವಿರುದ್ಧ ಫಲಸ್ಯ ಅಂದ್ರೆ ವಿರುದ್ಧವಾಗಿರ್ತಕ್ಕಂಥ ಫಲವುಳ್ಳದ್ದು ಅಂತ. ಮರಣ ಕಾಲದೊಳಗ ವಿರುದ್ಧವಾಗಿರ್ತಕ್ಕಂಥ ಫಲವುಳ್ಳಂತ ಅಲ್ಲಿ ಅನೇಕ ಕರ್ಮಗಳದಾವ. ಅದಕ್ಕಂದ್ರೆ ಅವರು ಏವಂ ಪ್ರಾಯಣ ಕಾಲೇ ವಿರುದ್ಧ ಫಲಸ್ಯ ಅನೇಕಸ್ಯ ಕರ್ಮಣಃ ಯುಗಪತ್ ಫಲಾರಂಭ ಅಸಂಭವಾತ್. ಅಲ್ಲಿ ವಿರುದ್ಧ ಫಲವನ್ನ ಕೊಡ್ತಕ್ಕಂತ ಯಾವ ಅನೇಕ ಕರ್ಮಗಳದಾವಲ್ಲ, ಅವು ಒಂದೇ ಕಾಲದಲ್ಲಿ ಫಲವನ್ನ ಕೊಡ್ತಾವೇನು ಅಂತಂದ್ರೆ ಕೊಡಲಾರವು ಅಂತ. ಅದು ಒಂದೇ ಕಾಲದಲ್ಲಿ ಆ ಎಲ್ಲಾ ಕರ್ಮಗಳು ಫಲವನ್ನ ಕೊಡ್ತಾವೇನು ಅಂತಂದ್ರೆ ಅದು ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏಕಕಾಲಕ್ಕ ಎಲ್ಲಾ ಕರ್ಮದ ಫಲಗಳು ಅಲ್ಲಿ ಫಲವನ್ನ ಕೊಡುವುದಿಲ್ಲ ಅಂತ. ವಿರುದ್ಧ ಫಲಸ್ಯ ಪ್ರಾಣ ಪ್ರಯಾಣ ಕಾಲೇ, ಪ್ರಾಯಣ ಕಾಲೇ ಐತಿ ಅಂದ್ರೆ ಪ್ರಾಣ ಹೋಗುವಂತ ಸಂದರ್ಭದೊಳಗ, ಮರಣವನ್ನು ಹೊಂದುವಂತ ಕಾಲದಲ್ಲಿ ವಿರುದ್ಧವಾಗಿರ್ತಕ್ಕಂತ ಫಲಗಳು ಅನೇಕ ಕರ್ಮಣಃ, ಆ ವಿರುದ್ಧ ಫಲವುಳ್ಳಂತ ಅನೇಕ ಕರ್ಮಗಳಿಗೆ ಏಕ ಅಂದ್ರೆ ಒಂದೇ ಅಂತ. ಅನೇಕಸ್ಯ ಕರ್ಮಣಃ ಯುಗಪತ್ ಫಲಾರಂಭ ಅಸಂಭವಾತ್. ಯುಗಪತ್ ಅಂದ್ರೆ ಏಕಕಾಲದಲ್ಲಿ ಅಂತ. ಒಂದೇ ಕಾಲದಲ್ಲಿ ಅಲ್ಲಿ ಫಲ ಉಂಟಾಗುವಂತ ಸಂಭವ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಏಕಸ್ಮಿನ್ ಯುಗಪತ್ ಫಲಾರಂಭ ಅಸಂಭವಾತ್ ಫಲವತಾ ಪ್ರತಿಬದ್ಧಸ್ಯ ದುರ್ಬಲಸ್ಯ ವೃತ್ತಿ ಉದ್ಭವ ಅನುಪಪತ್ತಿ. ಈಗ ಒಂದು ಪ್ರಬಲವಾಗಿರ್ತಕ್ಕಂಥ ಕರ್ಮದ ಒಂದು ಅಡ್ಡಿ ಅನ್ನುವಂತಹದ್ದು ಇರುವಂತಹದ್ದು, ಆ ದುರ್ಬಲ ಕರ್ಮಕ್ಕ ಅದು ವೃತ್ತಿಯನ್ನ ಉಂಟು ಮಾಡಲಾರದು ಅಂತ. ಒಂದು ಪ್ರಬಲ ಕರ್ಮ ಅದ, ಒಂದು ದುರ್ಬಲ ಕರ್ಮ ಅದ ಅಂತ. ಇಲ್ಲಿ ಎರಡನ್ನೂ ಕೂಡ ಹೇಳ್ತಾ ಇದ್ದಾರೆ ಅವರು. ಯಾವುದು ಪ್ರಬಲ ಕರ್ಮ ಅನ್ನುವಂತಹದ್ದು ಅದು, ಆ ಪ್ರಬಲ ಕರ್ಮದ ಅಡ್ಡಿ ಇರುವಂತ ದುರ್ಬಲ ಕರ್ಮಕ್ಕ ಅಲ್ಲಿ ವೃತ್ತಿ ಅನ್ನುವಂತಹದ್ದು ಉಂಟಾಗಲಾಗದು ಅಂತ ಇಲ್ಲಿ ಹೇಳಬೇಕಾಗ್ತದ ಅಂತ ಹೇಳ್ತಾರ ಅವರು. ಅಲ್ಲಿ ಪ್ರಬಲ ಕರ್ಮದ ಅಡ್ಡಿ ಅನ್ನುವಂತಹದ್ದು ಇರುವ ಒಂದು ದುರ್ಬಲ ಕರ್ಮಕ್ಕ ವೃತ್ತಿ ಅನ್ನೋದು ಉಂಟಾಗಲಾರದು ಅಂತ ಹೇಳಿ ಹೀಗೆ ಹೇಳಬೇಕಾಗ್ತದ ಅಂತ ಅಂದ್ರು. ನಹಿ ಅನಾರಬ್ಧ ಫಲತ್ವ ಸಾಮಾನ್ಯೇನ ಚಾತ್ಯಂತರ ಉಪಭೋಗ್ಯ ಫಲಮಪಿ ಅನೇಕಂ ಕರ್ಮ ಏಕಸ್ಮಿನ್ ಪ್ರಾಯಣೆ ಯುಗಪತ್ ಅಭಿವ್ಯಕ್ತಂ ಸತ್ ಏತಾಂ ಜಾತಿಂ ಆರಭತ ಇತಿ ಶಕ್ಯಂ ವಕ್ತುಂ ನೈಶಕ್ಯಂ ವಕ್ತುಂ. ಅನಾರಬ್ಧ ಫಲತ್ವ ಸಾಮಾನ್ಯೇನ, ಅನಾರಬ್ಧ ಅಂತಂದ್ರೆ ಏನು, ಅಲ್ಲಿ ಯಾವುದೇ ಒಂದು ಫಲ ಅನ್ನುವಂತಹದ್ದು ಕೊಡದೇ ಇರ್ತಕ್ಕಂತಹದ್ದು ಅಂತ. ಯಾಕಂದ್ರೆ ಒಂದು ಕರ್ಮ ಅನ್ನುವಂತಹದ್ದು ಏನ್ ಮಾಡ್ತದ ಅಂತಂದ್ರೆ ಅದು ಮರಣ ಕಾಲದಲ್ಲಿ ಅಭಿವ್ಯಕ್ತಿ ಆಗ್ತದ, ಇನ್ನೊಂದು ನಾಶ ಆಗ್ತದಂತ ಹೇಳಿ ಹಿಂಗ್ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಹೌದಿಲ್ಲ ಈಗ? ಹೌದೌದು. ಯಾಕಂದ್ರೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತ ಕರ್ಮಗಳು ಅದು ಒಂದೇ ಕಾಲದೊಳಗೆ ಅಂದ್ರೆ ಒಂದೇ ಮರಣ ಕಾಲದಲ್ಲಿ ಏಕಕಾಲದಲ್ಲಿ ಅವು ಅವ್ಯಕ್ತವಾಗಿ ಒಂದೇ ಜನ್ಮವನ್ನು ಉಂಟು ಮಾಡ್ತಾವಂತ ಹೇಳಿ ಇದು ಕೂಡ ಹೇಳಕ್ ಆಗಂಗಿಲ್ಲ ಅಂತ. ಈಗ ಅನಾರಬ್ಧ ಫಲ ಉಳ್ಳದ್ದು ಅನ್ನುವಂತ ಒಂದು ಸಾಮಾನ್ಯದಿಂದ ಮತ್ತೊಂದು ಜನ್ಮದಲ್ಲಿ
ನಾವು ಉಪಭೋಗ ಮಾಡಬೇಕಾಗಿರ್ತಕ್ಕಂತ ಫಲವುಳ್ಳ ಅನೇಕ ಕರ್ಮಗಳದಾವ. ಈ ಬೇರೊಂದು ಜನ್ಮದಲ್ಲಿ ನಾವು ಉಪಭೋಗ ಮಾಡಬೇಕಾಗ್ಯದ ಕರ್ಮದ ಫಲಗಳು, ಅವು ಅನೇಕ ಕರ್ಮಗಳದಾವು. ನಾವು ಮಾಡಿರ್ತಕ್ಕಂತ ಕರ್ಮ ಒಂದೇ ಅಲ್ಲಲ್ರಿ, ಜನ್ಮ ಜನ್ಮಗಳಲ್ಲಿ ಅನಂತ ಕರ್ಮಗಳನ್ನ ನಾವು ಮಾಡ್ಕೊಂಡು ಬಂದೀವಿ. ಆ ಕರ್ಮದ ಫಲಗಳು ಯಾವ ಪಕ್ವವಾಗಿರ್ತಾವಲ್ಲ, ಭಗವಂತ ಅವುಗಳಿಗೆ ನಮ್ಗೆ ಜನ್ಮವನ್ನ ಕೊಡ್ತಾನ. ಅವು ಎಲ್ಲ ಒಂದೇ ಜನ್ಮದಲ್ಲಿ ತೀರ್ಸಾಕ್ ಆಗಂಗಿಲ್ಲ. ಅವನ್ನ ಒಂದು ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಅವ ಭಗವಂತ ಕೊಡ್ತಿರ್ತಾನಂತವ. ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಮಗ ಈ ಫಲಗಳು ದೊರಕ್ತಾವು ಅಂತ. ಅದಕ್ಕಂದ್ರ ಅವರು ಅನಾರಬ್ಧ ಫಲವುಳ್ಳಂತಹದ್ದು ಅನ್ನುವಂತ ಈ ಸಾಮಾನ್ಯದಿಂದ ಮತ್ತೊಂದು ಜನ್ಮದಲ್ಲಿ ನಾವು ಉಪಭೋಗ ಮಾಡಬೇಕಾಗಿರ್ತಕ್ಕಂತ ಫಲ ಉಳ್ಳಂತ ಅನೇಕ ಕರ್ಮಗಳು ಅವು ಒಂದೇ ಮರಣ ಕಾಲದೊಳಗೆ ಏಕಕಾಲದಲ್ಲಿ ಅವು ಅಭಿವ್ಯಕ್ತವಾಗಿ ಒಂದೇ ಜನ್ಮವನ್ನ ಉಂಟು ಮಾಡ್ತಾವೆ ಅಂತ ಹೇಳುದು ಇದು ಆಗಲಾರದು ಅಂತ ಹೇಳ್ತಾರ ಅವ್ರು. ಆ ಒಂದು ಜನ್ಮದಲ್ಲಿ ಅವು ಇದು ಅಂತ ಹೇಳಕ್ ಆಗೋದಿಲ್ಲ ಅಂತ ಹೇಳಿದ್ರು ಅವರು. ಅನಾರಬ್ಧ ಫಲತ್ವ ಸಾಮಾನ್ಯೇನ ಜಾತ್ಯಂತರ ಉಪಭೋಗ್ಯ ಫಲಮಪಿ ಅನೇಕಂ ಕರ್ಮ ಏಕಸ್ಮಿನ್ ಪ್ರಾಯಣೆ ಯುಗಪತ್ ಅಭಿವ್ಯಕ್ತಂ ಸತ್ ಏತಾಂ ಜಾತಿಂ ಆರಭತ ಇತಿ ಶಕ್ಯಂ ವಕ್ತುಂ. ಅಂದ್ರೆ ನೈಶಕ್ಯಂ ವಕ್ತುಂ, ಅದನ್ನ ಹೇಳಿಕ್ಕೆ ಆಗುವುದಿಲ್ಲ ಅಂತ. ಪ್ರತಿನಿಯತ ಫಲತ್ವ ವಿರೋಧಾತ್. ಮತ್ತಿನ್ನೂ ಒಂದು ಏನು ನೇಮ ಅದ ಅಂತಂದ್ರೆ, ಈಗ ಯಾವ ಒಂದು ನಾವು ಕರ್ಮವನ್ನ ಮಾಡಿರ್ತೇವಲ್ಲ ಅದಕ್ಕಿಂತಹದ್ದೊಂದು ಫಲ ಆಗಬೇಕು ಅಂತೇಳಿ ಅದಕ್ಕೆ ಫಲ ಅನ್ನುವಂತಹದ್ದನ್ನು ಹೇಳಿರ್ತಾರೆ. ಅದು ನಿಯಮಿತವಾಗಿ, ಅದು ನಿಯಮಪೂರ್ವಕವಾಗಿ ಈ ಕರ್ಮಕ್ಕೆ ಇಂಥದ್ದು ಫಲ ಆಗಬೇಕು ಅಂತೇಳಿ ಅಲ್ಲಿ ಒಂದು ನಿಯಮ ಅನ್ನುವಂಥದ್ದು ಏನೈತಲ್ಲ ಅದಕ್ಕೆ ಇಲ್ಲಿ ವಿರೋಧ ಆಗ್ತದ ಅಂತ. ಅಂದ್ರೆ ಈ ಜನ್ಮದಲ್ಲಿ ಇಂಥ ಫಲವನ್ನೇ ಅನುಭೋಗ ಮಾಡಬೇಕು ಅನ್ನುವಂತ ಏನು ನಿಯಮ ಅನ್ನುವಂತಹದ್ದರ ಆ ನಿಯಮಕ್ಕೆ ಇಲ್ಲಿ ವಿರೋಧ ಅನ್ನುವಂತಹದ್ದು ಬರ್ತದ ಅಂತ ಹೇಳಿ ಇಲ್ಲಿ ನಮಗ ಆಚಾರ್ಯರು ಅದನ್ನ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಅದು ಒಂದು ನಿಯಮ ಹಾಕಿರ್ತಾರಲ್ಲ, ಯಾವ ಜನ್ಮದಲ್ಲಿ ನಾವು ಏನ್ ಕರ್ಮ ಮಾಡಿರ್ತೇವೋ ಆ ಜನ್ಮದಲ್ಲಿ ನಿಯಮಿತವಾಗಿ ಆ ಕರ್ಮದ ಫಲವನ್ನ ನಾವು ಅನುಭವಿಸ್ಬೇಕಾಗಿರ್ತದ ಅಂತಲ್ಲಿ. ಅದಕ್ಕೆ ಪ್ರತಿನಿಯತ ಫಲತ್ವ ವಿರೋಧ. ನಾಪಿ ಕಸ್ಯಚಿತ್ ಕರ್ಮಣಃ ಪ್ರಾಯಣೆ ಅಭಿವ್ಯಕ್ತಿ ಕಸ್ಯಚಿತ್ ಉಚ್ಛೇದಃ ಇತಿ ಶಕ್ಯತೆ ವಕ್ತುಂ. ನಾಪಿ ಕಸ್ಯಚಿತ್ ಕರ್ಮಣ ಪ್ರಾಯಣೆ ಅಂತಂದ್ರೆ ಯಾವುದೋ ಒಂದು ಕರ್ಮ ಅನ್ನುವಂತಹದ್ದು ಮರಣ ಕಾಲದೊಳಗ ನಾವು ಶರೀರವನ್ನು ಬಿಡುವಂತ ಸಮಯದೊಳಗ ಒಂದು ಕರ್ಮ ಅನ್ನುವಂತಹದ್ದು ಅದು ಅಭಿವ್ಯಕ್ತಿ ಆಗ್ತದ ಮತ್ತಲ್ಲಿ ಇನ್ನೊಂದು ನಾಶ ಆಗ್ತದ ಅಂತ ಹೇಳಿ ಹಿಂಗ್ ಹೇಳಾಕ ಬರ್ತದೇನೋ ಅಂತಂದ್ರೆ ಇಲ್ಲ. ಒಂದು ನಾಶ ಆಗ್ತದ, ಒಂದು ಅಭಿವ್ಯಕ್ತಿ ಆಗ್ತದ. ಮರಣ ಕಾಲದೊಳಗ ಒಂದು ಕರ್ಮ ಅಭಿವ್ಯಕ್ತಿ ಆಗ್ತದ, ಮತ್ತೊಂದು ಕರ್ಮ ನಾಶ ಆಗ್ತದ. ಈ ರೀತಿಯಾಗಿ ಹೇಳಾಕ ಬರ್ತದೇನೋ ಅಂತಂದ್ರೆ ಇದು ಬರೋದಿಲ್ಲ ಅಂತ. ಯಾವಾಗ ಇದು ಮರಣ ಕಾಲದಲ್ಲಿ ಅಂತ ಅದನ್ನ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದಿದೆ. ಇದಕ್ಕ ಶಕ್ಯತೆ ಏಕಾಂತಿಕ ಫಲತ್ವ ವಿರೋಧಾತ್, ಐಕಾಂತಿಕ ಫಲತ್ವ ವಿರೋಧಾತ್ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿ ಕರ್ಮ ಅನ್ನುವಂತಹದ್ದು ನಿಯತವಾಗಿ ಫಲವನ್ನ ಕೊಡೋದೆಂಬುದಕ್ಕೆ ಅದು ಅಲ್ಲಿ ವಿರೋಧ ಆಗ್ತದ ಅಂತ ಹೇಳಿದ್ರು. ಅಂದ್ರೆ ಅಕೃತ ಅಭ್ಯಾಗಮ ಕೃತ ಪ್ರಣಾಶ ಅಂತ. ಅಕೃತ ಅಭ್ಯಾಗಮ ಕೃತ ಪ್ರಣಾಶ ಅನ್ನುವಂತಹ ದೋಷ ಅನ್ನುವಂತಹದ್ದು ಬಂದು ಈ ಶಾಸ್ತ್ರ ಅನ್ನುವಂತಹದ್ದು ವ್ಯರ್ಥ ಆಗಬೇಕಾಗ್ತದ ಅಂತ ಹೇಳಿದ್ರಲ್ಲಿ. ಅಕೃತ ಅಭ್ಯಾಗಮ ಅಂತಂದ್ರ ಮಾಡದೇ ಇರ್ತಕ್ಕಂತ ಕರ್ಮದ ಫಲವನ್ನ ಅನುಭವಿಸುವುದು, ಮಾಡಿದಂತ ಕರ್ಮದ ನಾಶ ಅನ್ನುವಂತಹದ್ದಾಗುವುದು. ಯಾಕಂದ್ರೆ ನಾವು ಏನ್ ಕರ್ಮ ಮಾಡಿರ್ತೇವೋ ಅದನ್ನ ಉಪಭೋಗ ಮಾಡೇನೆ ಅದನ್ನ ನಾಶ ಮಾಡ್ಕೋಬೇಕಲ್ರಿ. ಅದನ್ನ ನಾವು ಮಾಡಿದ ಕರ್ಮದ ಫಲ ಯಾವಾಗ ತೀರ್ತದ ಅಂತಂದ್ರೆ ಅದನ್ನ ಉಂಡಾಗ ಅದನ್ನ ಉಪಭೋಗ ಮಾಡಿದಾಗ್ಲೇ ತೀರ್ತದೆ.
ಆದ್ರಿಂದ ಕೃತವಿಪ್ರನಾಶ, ಮಾಡಿದಂತ ಪಾಪ ಮಾಡ್ಯಾನ ಅಂತ ತಿಳ್ಕೊಡ್ರಿ. ಮತ್ತ ಅವನಿಗೆ ಅದರ ನಾಶ, ಮಾಡಿದಂತ ಕರ್ಮದ ನಾಶ ಆಗ್ಬೇಕಾಗ್ತೈತಿ ಅಂತ ಇಲ್ಲಿ ಅದನ್ನ ಆ ವಿಷಯವನ್ನ ಹೇಳ್ಕೊಂಡು ಬಂದ್ರು. ಯಾಕಂದ್ರೆ ಕರ್ಮ ಅನ್ನುವಂಥದ್ದಲ್ಲಿ ನಿಯತವಾಗಿ ಫಲವನ್ನ ಕೊಡ್ತದಂಬುದಕ್ಕೆ ಅದು ಅಲ್ಲಿ ವಿರುದ್ಧ ಆಗ್ತದ ಅಂತ ಹೇಳಿ ಇಲ್ಲಿ ಅದನ್ನ ಅದೇ ಭಾಷೆಯಲ್ಲಿ ಅದನ್ನ ಹೇಳಿದ್ರು ಅಲ್ಲಿ. ನಾಪಿ ಕಸ್ಯಚಿತ್ ಕರ್ಮಣಃ ಪ್ರಾಯಣೆ ಅಭಿವ್ಯಕ್ತಿ ಕಸ್ಯಚಿತ್ ಉಚ್ಛೇದ ಇತಿ ಶಕ್ಯತೆ ವಕ್ತುಂ ಐಕಾಂತಿಕ ಫಲತ್ವ ವಿರೋಧಾತ್ ನಹಿ ಪ್ರಾಯಶ್ಚಿತ್ತಾದಿಭಿಃ ಹೇತುಭಿರ್ವಿನಾ ಕರ್ಮಣಾಂ ಉಚ್ಛೇದ ಸಂಭಾವ್ಯತೆ. ಈಗ ನಾವು ಮಾಡಿರ್ತಕ್ಕಂತ ಒಂದು ಯಾವುದೋ ಪಾಪ ಕರ್ಮ ಅದಂತ ತಿಳ್ಕೊಡ್ರಿ, ಪಾಪ ಮಾಡಿದೇವೆ ಅಂತ ತಿಳ್ಕೊಡ್ರಿ. ಅದಕ್ಕೆ ನಾವು ಪ್ರಾಯಶ್ಚಿತ್ತ ಕರ್ಮ ಮಾಡ್ಕೋತೀವಿ. ನಾನು ಮಾಡಿದಂತ ಈ ಪಾಪಕ್ಕೆ ಏನಾದ್ರೂ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಇದನ್ನ ಪರಿಹಾರ ಮಾಡ್ಕೊಂಡಾಗ ಆ ಪಾಪ ಕರ್ಮ ಅನ್ನುವಂತ ನಿವೃತ್ತಿಯಾಗಿ ಹೋಗ್ತದೆ. ಇಲ್ಲ ಅಂತಂದ್ರೆ ಅದನ್ನ ಭೋಗಿಸ್ಬೇಕು. ನಾವು ಮಾಡಿದಂತ ಅದು ದುಷ್ಕರ್ಮ ಆಗಿರ್ಲಿ ಅಥವಾ ಪುಣ್ಯಕರ್ಮ ಆಗಿರ್ಲಿ, ಅದನ್ನ ಅವಶ್ಯವಾಗಿ ಅನುಭೋಗ ಮಾಡ್ಲೇಬೇಕಲ್ಲ. ಅದನ್ನ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಕ್ರಿಯತೆ ಕರ್ಮ ಕಲ್ಪಕೋಟಿ ಶತೈರತಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡಿರ್ತಕ್ಕಂತ ಪುಣ್ಯ ಪಾಪ ಅನ್ನುವಂತ ಕರ್ಮದ ಫಲವನ್ನ ಅವಶ್ಯವಾಗಿ ಅದನ್ನ ತೀರಿಸ್ಬೇಕು. ಇಲ್ಲ ಅಂತಂದ್ರೆ 100 ಜನ ಬ್ರಹ್ಮರಾಗಿ ಹೋದ್ರು ಕೂಡ ಅದನ್ನ ಉಪಭೋಗ ಮಾಡ್ಲಾರ್ದೆ ಆ ಕರ್ಮದ ನಾಶ ಆಗೋದಿಲ್ಲ ಅಂತೇಳಿ ಹಿಂಗ ನಮಗ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಪ್ರಾಯಶ್ಚಿತ್ತದಿಂದಲಾದ್ರೂ ಕಳ್ಕೋಬೇಕು, ಇಲ್ಲ ಅಂದ್ರೆ ಅದನ್ನ ಭೋಗಿಸಿ ಆ ಕರ್ಮದ ಫಲವನ್ನ ಉಪಭೋಗ ಮಾಡಿ ಆದ್ರೂ ಕೂಡ ಅದನ್ನ ನಾವು ಕಳ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಆತ್ಮಜ್ಞಾನದಿಂದ ಬ್ರಹ್ಮಜ್ಞಾನ ಆಯ್ತು ಅಂತಂದ್ರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಅನ್ನುವಂತ ಅಗ್ನಿ ಹೊತ್ತಿ ಬಿಡ್ತು ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತ ಸಂಚಿತಿ ಆಗಾಮ ಎಲ್ಲ ಕರ್ಮಗಳು ನಾಶ ಆಗಿ ಹೋಗ್ಬಿಡ್ತಾವು ಅಂತ. ಒಂದು ಜ್ಞಾನದಿಂದ ಕರ್ಮದ ನಾಶ ಅನ್ನುವಂತಾಗ್ತದ ಅಂತೇಳಿ, ಅದಕ್ಕಂದ್ರೆ ಇಲ್ಲಿ ಪ್ರಾಯಶ್ಚಿತ್ತವೇ ಮೊದಲಾಗಿರ್ತಕ್ಕಂತ ಒಂದು ಕಾರಣವಿಲ್ಲದೆ ಕರ್ಮ ಅನ್ನುವಂತಹದ್ದು ನಾಶ ಆಗ್ತದನ್ನುವಂತಹದ್ದು ಇದನ್ನ ನಾವು ನಿಶ್ಚಯ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉಚ್ಛೇದ ನಹಿ ಸಂಭಾವ್ಯತೆ ಅಂತ. ಪ್ರಾಯಶ್ಚಿತ್ತಾದಿಭಿಃ ಹೇತುಭಿಃ ವಿನಾ, ಪ್ರಾಯಶ್ಚಿತ್ತವೇ ಮೊದಲಾಗಿರ್ತಕ್ಕಂಥದ್ದು ಅಂತಂದ್ರೆ ಅದನ್ನ ಉಪಭೋಗ ಮಾಡೋದಾಗಲಿ ಅಥವಾ ಪ್ರಾಯಶ್ಚಿತ್ತ ಮಾಡ್ಕೊಂಡರಾಗ್ಲಿ ಇವೇ ಮೊದಲಾಗಿರ್ತಕ್ಕಂಥ ಕಾರಣಗಳಿಲ್ಲದೆ ಕರ್ಮಗಳನ್ನ ಅಂದ್ರೆ ಬ್ರಹ್ಮಜ್ಞಾನದಿಂದಲಾಗಲಿ ಅದನ್ನ ನಾವು ಕಳ್ಕೊಳ್ಬೇಕು. ಅದನ್ನ ಯಾವುದು ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮ ಅನ್ನುವಂತಹದ್ದು ಕರ್ಮಣ ಉಚ್ಛೇದ ನೈ ಸಂಭಾವ್ಯತೆ ಅಂತ. ಆ ಕರ್ಮಗಳು ನಾಶ ಆಗ್ತವೆ ಅನ್ನೋದನ್ನ ನಾವು ಅದನ್ನ ಊಹೆ ಮಾಡಕ್ನು ಕೂಡ ಆಗಂಗಿಲ್ಲ ಅಂತದು. ಅಂದ್ರೆ ಪ್ರಾಯಶ್ಚಿತ್ತದಿಂದಾರ ಕಳ್ಕೋಬೇಕು, ಅದನ್ನ ಉಪಭೋಗ ಮಾಡಿದ ಕಳ್ಕೋಬೇಕು, ಅಥವಾ ಬ್ರಹ್ಮಜ್ಞಾನದಿಂದಲಾದ್ರೂ ಕಳ್ಕೊಳ್ಬೇಕು. ಹಾಗೆ ಮಾಡ್ಲಾರ್ದೆ ಅದು ತಾನೇ ನಾಶ ಆಗಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಅವರು. ಸ್ಮೃತಿರತಿ ವಿರುದ್ಧ ಫಲೇನ ಕರ್ಮಣ ಪ್ರತಿಬದ್ಧಸ್ಯ ಕರ್ಮಾಂತರಸ್ಯ ಚಿರಂ ಅವಸ್ಥಾನಂ ದರ್ಶಯತಿ. ಇಲ್ಲಿ ಸ್ಮೃತಿಯೂ ಕೂಡ ವಿರುದ್ಧ ಫಲವಾಗಿರ್ತಕ್ಕಂಥ ಕರ್ಮಗಳಿಂದ ಅಂತ. ಈ ಸ್ಮೃತಿಯು ಕೂಡ ಏನ್ ಹೇಳ್ತದ ಅಂತಂದ್ರೆ ಆ ಸ್ಮೃತಿ ಪ್ರಮಾಣವನ್ನ ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ಸಮಯದೊಳಗ ಈ ಸಂಸಾರದೊಳಗ ಯಾವನು ಮುಳುಗಿರ್ತಾ ಇದ್ದಾನೋ ದುಃಖದಿಂದ ಬಿಡುಗಡೆ ಆಗುವವರೆಗೂ ಕೂಡ ಅವನು ಮಾಡಿರ್ತಕ್ಕಂತ ಪುಣ್ಯ ಕರ್ಮ ಅನ್ನುವಂತಹದ್ದು ಹಾಗೆ ಅಲ್ಲಿ ಸುಮ್ಮನೆ ಇದ್ದುಕೊಂಡು ಬಿಟ್ಟಿರ್ತದ ಅಂತ ಹೇಳಿ ಹಿಂಗ ಒಂದು ಸ್ಮೃತಿ ವಾಕ್ಯ. ಅದು ವಿರುದ್ಧ ಫಲವನ್ನ ಕೊಡುವಂತ ಕರ್ಮದಿಂದ ಪ್ರತಿಬದ್ಧವಾಗಿರುವಂತಹ ಕರ್ಮಾಂತರವು ಕೂಡ ಅದು ಬಹಳ ಕಾಲದವರೆಗೆ ಹಾಗೆ ಇರ್ತದಂತ ಹೇಳಿ ಹಿಂಗ ಒಂದು ಸ್ಮೃತಿ ಅನ್ನುವಂತ ತಿಳಿಸ್ಕೊಂಡು ಬಂದದಲ್ಲಿ. ಅಂದ್ರೆ ಕೆಲವು ವೇಳೆ ಸಂಸಾರದಲ್ಲಿ ಯಾವನು ಮುಳುಗಿರ್ತಾ ಇದ್ದಾನೋ
ಹ್ಮ್ ಅವನು ದುಃಖದಿಂದ ಬಿಡುಗಡೆ ಆಗುವವರೆಗೂ ಕೂಡ ಹ್ಮ್ ಅವ್ನು ಮಾಡಿರ್ತಕ್ಕಂತ ಸುಕರ್ಮ ಪುಣ್ಯ, ಸುಕರ್ಮ ಅಂದ್ರೆ ಏನು, ಸುಕೃತ ಪುಣ್ಯ ಅಂತಂದ್ರೆ ಹ್ಮ್ ಸುಕೃತ ಕರ್ಮ ಅಂದ್ರೆ ಪುಣ್ಯ ಕರ್ಮ ಅಂತ. ಹ್ಮ್ ಹಾಗೆ ಇಲ್ಲಿ ಅದು ಸುಮ್ಮನೆ ಇದ್ದುಕೊಂಡು ಬಿಟ್ಟಿರ್ತದ ಅಂತೇಳಿ ಹ್ಮ್ ಈ ಒಂದು ಸ್ಮೃತಿ ವಾಕ್ಯ ಅನ್ನುವಂತಹದ್ದು ಅದು ವಿರುದ್ಧ ಫಲವನ್ನು ಕೊಡುವಂತ ಕರ್ಮದಿಂದ ಅದು ಪ್ರತಿಬದ್ಧವಾಗಿರ್ತಕ್ಕಂತ ಕರ್ಮಾಂತರವು ಕೂಡ ಹ್ಮ್ ಬಹಳ ಕಾಲದವರೆಗೆ ಹಾಗೆ ಇರ್ತದ ಅಂತ ಹೇಳಿ ಒಂದು ಸ್ಮೃತಿ ಎನ್ನುವಂತಹದ್ದು ನಮಗ ಉಪದೇಶ ಮಾಡ್ಕೊಂಡು ಬರ್ತದ. ಹ್ಮ್ ಆ ಸ್ಮೃತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಸ್ಮೃತಿರಪಿ ವಿರುದ್ಧ ಫಲೇನ ಕರ್ಮಣ. ಹ್ಮ್ ಸ್ಮೃತಿಯು ಕೂಡ ಆ ವಿರುದ್ಧ ಫಲದಿಂದ ಕರ್ಮ ಪ್ರತಿಬದ್ಧಸ್ಯ ಕರ್ಮಾಂತರಸ್ಯ ಬೇರೊಂದು ಕರ್ಮಕ್ಕ ಯಾವುದು ಪ್ರತಿಬಂಧಕವಾಗಿದೆಯೋ ಚಿರಂ ಅವಸ್ಥಾನಂ ದರ್ಶಯತಿ. ಚಿರಂ ಅಂತಂದ್ರೆ ಯಾವಾಗಲೂ ಅಂತ, ಯಾವಾಗಲೂ ಇರುವಂತಹದ್ದು ಅಂತಲ್ಲಿ. ಅಂದ್ರೆ ಸ್ಮೃತಿ ಅನ್ನುವಂತಹದ್ದು ಅಲ್ಲಿ ವಿರುದ್ಧ ಫಲವನ್ನ ಕೊಡುವಂತ ಕರ್ಮದಿಂದ, ಯಾವುದು ವಿರುದ್ಧ ಫಲವನ್ನ ಕೊಡುವಂತ ಕರ್ಮದಲ್ಲ, ಅದರಿಂದ ಪ್ರತಿಬದ್ಧವಾಗಿರ್ತಕ್ಕಂತ ಮತ್ತೊಂದು ಕರ್ಮ ಅನ್ನುವಂತಹದ್ದು ಅದು ಚಿರಕಾಲ ಅಂದ್ರೆ ಏನು, ಬಹಳ ಕಾಲದವರೆಗೆ ಅಂತ ಹಾಗೆ ಇರ್ತದಂತ ಹೇಳಿ ಹಿಂಗ ಒಂದು ಸ್ಮೃತಿ ಅನ್ನುವಂತಹದ್ದು ನಮಗ ತಿಳಿಸ್ಕೊಂಡು ಬಂದದ ಅಂತ ಹೇಳಿ ಕದಾಚಿತ್ ಸುಕೃತಂ ಕರ್ಮ ಕೂಟಸ್ಥಮಿವ ತಿಷ್ಠತಿ ಮಜ್ಜಮಾನಸ್ಯ ಸಂಸಾರೇ ಯಾವದ್ ದುಃಖಾದ್ವಿಮುಚ್ಯತೆ. ಇದೇ ಸ್ಮೃತಿ ವಾಕ್ಯ ಇದು. ಕದಾಚಿತ್ ಸುಕೃತಂ ಕರ್ಮ ಕೂಟಸ್ಥಮಿವ ತಿಷ್ಠತಿ ಮಜ್ಜಮಾನಸ್ಯ ಸಂಸಾರೇ ಯಾವತ್ ದುಃಖಾದ್ ವಿಮುಚ್ಯತೆ ಅಂತೇಳಿ ಇಲ್ಲಿ ಕೆಲವೆಳೆ ಸಂಸಾರದೊಳಗ ಯಾವನು ಮುಳುಗಿರ್ತಾ ಇದ್ದಾನೋ ದುಃಖದಿಂದ ಯಾವ ಬಿಡುಗಡೆ ಆಗುವವರೆಗೂ ಕೂಡ ಆ ಸುಕೃತ ಕರ್ಮ ಅನ್ನುವಂತಹದ್ದು ಹಾಗೆ ಅಲ್ಲಿ ಅದು ಸುಮ್ಮನೆ ಇದ್ದುಕೊಂಡು ಬಿಟ್ಟಿರ್ತದ ಅಂತ ಹೇಳಿ ಹಿಂಗ ಒಂದು ಸ್ಮೃತಿ ವಾಕ್ಯ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ತದ ಅಂತ. ಅಂದ್ರೆ ವಿರುದ್ಧ ಫಲವನ್ನು ಕೊಡುವಂತ ಕರ್ಮದಿಂದ ಯಾವುದು ಪ್ರತಿಬಂಧಕವಾಗಿರುವಂತ ಮತ್ತೊಂದು ಕರ್ಮ ಅನ್ನುವಂತಹದ್ದಲ್ಲ, ಅದು ಚಿರಕಾಲದವರೆಗೆ ಹಾಗೆ ಇರ್ತದ ಅಂತ ಹೇಳಿ ಒಂದು ಸ್ಮೃತಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ಅಂತಂದ್ರು ಅವರು. ಯದಿ ಚ ಕೃಷ್ಣಂ ಅನಾರಬ್ಧ ಫಲಂ ಕರ್ಮ ಏಕಸ್ಮಿನ್ ಪ್ರಾಯಣೆ ಅಭಿವ್ಯಕ್ತಂ ಸತ್ ಏಕಾಂ ಜಾತಿಂ ಆರಭೇತ ತತಃ ಸ್ವರ್ಗ ನರಕ ತಿರ್ಯಗ್ಯೋನಿಷು ಅಧಿಕಾರ ಅನವಗಮಾತ್ ಕರ್ಮಾಧರ್ಮ ಉತ್ಪತ್ತೌ ನಿಮಿತ್ತ ಅಭಾವಾತ್ ನ ಉತ್ತರ ಜಾತಿರುಪಪದ್ಯೇತ. ಮತ್ತೆ ಭಾಷ್ಯದಲ್ಲಿ ಅದನ್ನು ವಿವರಣೆ ಕೊಡ್ತಾರೆ. ಯದಿಚ ಕೃಷ್ಣಂ ಅನಾರಬ್ಧ ಫಲಂ ಕರ್ಮ. ಇಲ್ಲಿ ಕೃಷ್ಣಂ ಅಂತಂದ್ರೆ ಅಲ್ಲಿ ಒಮ್ಮೆ ಏನಂತಾರದು ಮರಣ ಕಾಲದೊಳಗ ಇಲ್ಲಿ ಅನಾರಬ್ಧ ಫಲವಾಗಿರ್ತಕ್ಕಂತ ಕರ್ಮ ಎಲ್ಲವೂ ಅಂತ ಒಮ್ಮೆ ಮರಣ ಹೊಂದುವಂತ ಸಂದರ್ಭದೊಳಗ ಇದೇ ಮರಣ ಕಾಲದೊಳಗ ಆ ಯಾವುದು ಫಲವನ್ನ ಕೊಡದೇ ಇರ್ತಕ್ಕಂತ ಕರ್ಮ ಅನಾರಬ್ಧ ಫಲವಾದಂತ ಕರ್ಮ. ಅನಾರಬ್ಧ ಫಲ ಅಂತಂದ್ರೆ ಏನು, ಫಲವನ್ನ ಕೊಡದೇ ಇರ್ತಕ್ಕಂತಹದ್ದು. ಅದ್ಯಾವ್ದು ಏನು ಕರ್ಮವೆಲ್ಲವೋ ಏನದಲ್ಲ, ಅದು ಅವ್ಯಕ್ತವಾಗಿ ಅದು ಒಂದೇ ಜನ್ಮದೊಳಗ ಅದು ನಮಗ ಉಂಟು ಮಾಡಿದ್ರ ಅವಾಗ ಅಲ್ಲಿ ಏನಾಗ್ತೈತಿ, ಈ ಸ್ವರ್ಗ ನರಕ ಅನೇಕ ತಿರಿಯದ ಜನ್ಮಗಳು ಅವುಗಳಲ್ಲಿ ಒಂದು ಅಧಿಕಾರವಿದೆ ಅನ್ನುವಂತ ನಿಶ್ಚಯ ಅನ್ನುವಂತಹದ್ದು ಇಲ್ಲದೇ ಇರುವುದರಿಂದ ಇಲ್ಲಿ ಧರ್ಮ ಅಧರ್ಮಗಳು ಉಂಟಾಗುವುದಕ್ಕೆ ನಿಮಿತ್ತ ಎನ್ನುವಂತಹದ್ದು ಇಲ್ಲದೇ ಇರುವುದರಿಂದ ಮುಂದೆ ಯಾವ ಜನ್ಮವೂ ಕೂಡ ಉಂಟಾಗಬಾರದು ಅಂತ. ಮತ್ತೆ ಯಾವುದೇ ಜನ್ಮ ಇಲ್ಲದಂಗ ಆಗ್ಬಿಡ್ತಾನ, ಅಲ್ಲೇ ಮುಕ್ತ ಆಗ್ಬಿಡ್ತಾನಂತ. ಅದನ್ನೇ ಇಲ್ಲಿ ಭಾಷ್ಯದಲ್ಲಿ ಅದನ್ನ ಹೇಳ್ಕೊಂಡು ಬಂದರು. ಯದೀಚ ಕೃಷ್ಣಂ ಅನಾರಬ್ಧ ಫಲಂ ಕರ್ಮ ಏಕಸ್ಮಿನ್ ಪ್ರಾಯಣೆ ಅಂದ್ರೆ ಒಂದು ಸಾರಿ ಪ್ರಾಣ ಹೋಗುವಂತ ಸಂದರ್ಭದೊಳಗ ಅಲ್ಲಿ ಕೃಷ್ಣಂ ಅನಾರಬ್ಧ ಫಲಂ ಅಂದ್ರೆ ಅದು ಫಲವನ್ನ ಕೊಡಲಿಕ್ಕೆ ಇನ್ನೂ ಪ್ರಾರಂಭ ಆಗಿಲ್ಲ. ಅನಾರಬ್ಧ ಫಲಂ ಅಂದ್ರೆ ಏನು, ಫಲವನ್ನ ಇನ್ನೂ ಕೊಡ್ತಾ ಇಲ್ಲ ಅಂತ ಕರ್ಮ ಕರ್ಮ ಅನ್ನುವಂತಹದ್ದು ಏಕಸ್ಮಿನ್ ಪ್ರಾಯಣೆ ಅಂದ್ರೆ ಒಂದು ಸಾರಿ ಮರಣವನ್ನ ಹೊಂದುವಂತ ಸಂದರ್ಭದಲ್ಲಿ
ಅವಿವ್ಯಕ್ತಂ ಚ ಸತ್, ಹ್ಮ್ ಅದು ಅವ್ಯಕ್ತಿಯನ್ನ ಉಂಟು ಮಾಡಿ ಏಕಾಂ ಜಾತಿಂ ಆರಭೇತ, ಅಲ್ಲಿ ಅಂದ್ರೆ ಒಂದೇ ಇದು ಅಂತ ಏನು ಒಂದೇ ಜನ್ಮ ಅಂತ, ಹ್ಮ್ ಅಲ್ಲಿ ಒಂದೇ ಜನ್ಮ ಅನ್ನುವಂತಹದ್ದನ್ನ ಉಂಟು ಮಾಡಿದ್ದಾದರೆ, ಹ್ಮ್ ಯಾವುದು ಮರಣ ಕಾಲದಲ್ಲಿ ಒಂದೇ ಮರಣ ಕಾಲದೊಳಗೆ ಹ್ಮ್ ಅನಾರ್ಧ ಫಲವಾಗಿರ್ತಕ್ಕಂತ ಎಲ್ಲಾ ಕರ್ಮ ಅನ್ನುವಂತಹದ್ದು ಅಲ್ಲಿ ಅಭಿವ್ಯಕ್ತಿ ಅನ್ನುವಂತಹದ್ದನ್ನ ಹೊಂದಿ ಒಂದೇ ಜನ್ಮದೊಳಗೆ ಅದು ಉಂಟು ಮಾಡಿದ್ದಾದ್ರೆ ಅವಾಗಲ್ಲಿ ಸರ್ಗ ಅಂತಾಗಲಿ ನರಕ ಅಂತಾಗಲಿ ತಿರ್ಯಕ್ ಯೋನಿಗಳು ಅಂದ್ರೆ ಈ ಕ್ರಿಮಿಕೀಟಾದಿಗಳದಾವಲ್ರಿ, ಅವುಗಳಿಗೆ ಅಧಿಕಾರ ಇದೆ ಅನ್ನುವಂತ ಒಂದು ನಿಶ್ಚಯ ಅನ್ನುವಂತದ್ದು ಇಲ್ಲದೆ ಇರುವುದರಿಂದ ಅಲ್ಲಿ ಧರ್ಮ ಅದರಿಂದ ಉಂಟಾಗಿರ್ತಕ್ಕಂತ ಒಂದು ನಿಮಿತ್ತಿ ಅನ್ನುವಂತದ್ದು ಇಲ್ಲದೆ ಇರುವುದರಿಂದ ಅಲ್ಲಿ ಮುಂದೆ ಯಾವ ಜನ್ಮಗಳು ಕೂಡ ಉಂಟಾಗಬಾರದು ಅಂತ. ಅಂದ್ರೆ ಕೇವಲ ಮುಕ್ತಿಯನ್ನೇ ಅಲ್ಲಿ ಜ್ಞಾನ ಮಾಡಿಕೊಳ್ಳಾರದೆ ಮುಕ್ತಿಯನ್ನು ಹೊಂದುವಂತ ಪ್ರಸಂಗ ಬರ್ತದೆ. ಯಾಕಂದ್ರೆ ಜ್ಞಾನಾದೇವತು ಕೈವಲ್ಯವ ಶ್ರುತಿಗಳು ಹೇಳ್ತಾ ಇದ್ದಾವೆ, ಜ್ಞಾನದಿಂದಲೇ ನಾವು ಮುಕ್ತಿಯನ್ನು ಪಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾವೆ. ಆದ್ರೆ ನೀವು ಒಂದೇ ಮರಣ ಕಾಲದೊಳಗ ಇದೆಲ್ಲ ಅಭಿವ್ಯಕ್ತಿ ಆಗ್ತದಂತ, ಎಲ್ಲಾ ಅನಾರಬ್ಧವಾಗಿರ್ತಕ್ಕಂತ ಫಲ ಕರ್ಮಗಳು ಅಲ್ಲಿ ಅಭಿವ್ಯಕ್ತಿ ಆಗ್ತಾವಂತ ಒಂದ್ ವೇಳೆ ನಾವು ಅದನ್ನು ಒಪ್ಪಿಕೊಂಡಿದ್ದಾದ್ರೆ ಅವಾಗ ಈ ಎಲ್ಲ ಸ್ವರ್ಗ ಆಗಲಿ ನರಕ ಆಗಲಿ ತಿರ್ಯೋನಿಗಳಾಗಲಿ ಅಲ್ಲಿ ಅಧಿಕಾರ ಇದೆ ಅನ್ನುವಂತ ನಿಶ್ಚಯ ಮತ್ತು ಇಲ್ಲದೇ ಇರುವುದರಿಂದ ಮತ್ತೆ ಅಲ್ಲಿ ಧರ್ಮಾಧರ್ಮ ಉಂಟಾಗತಕ್ಕಂತ ಯಾವುದೇ ನಿಮಿತ್ತ ಇಲ್ಲದೇ ಇರುವುದರಿಂದ ಮುಂದೆ ಯಾವ ಜನ್ಮವೂ ಕೂಡ ಅಲ್ಲಿ ಉಂಟಾಗಬಾರದು ಅಂತ. ಆದ್ರೆ ಅದು ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳಿದ್ರು. ಬ್ರಹ್ಮಹತ್ಯಾದೀನಾಂ ಚ ಏಕೈಕಸ್ಯ ಕರ್ಮಣಃ ಅನೇಕ ಜನ್ಮ ನಿಮಿತ್ತತ್ವಂ ಸ್ಮರ್ಯಮಾಣಂ ಉಪರುದ್ಧೇತ. ಅಷ್ಟೇ ಅಲ್ಲ, ಈಗ ಬ್ರಹ್ಮಹತ್ಯೆ ಮಾಡ್ತಾ ಇದ್ದಾರೆ. ಬ್ರಹ್ಮಹತ್ಯೆ ಮೊದಲಾಗಿರ್ತಕ್ಕಂತ ಏನ ದೋಷಗಳದಾವಲ್ರಿ ಇವಾಗ, ಇಲ್ಲಿ ಶಿಶು ಹತ್ಯೆ ಆಗಲಿ, ಸ್ತ್ರೀ ಹತ್ಯೆ ಆಗಲಿ, ಬ್ರಾಹ್ಮಣ ಹತ್ಯೆ ಆಗಲಿ, ಏನದಾವಲ್ಲ ಬ್ರಹ್ಮಹತ್ಯೆ ಅಂದ್ರೆ ಬ್ರಾಹ್ಮಣ ಹತ್ಯೆ ಅಂತ. ಇವೇ ಮೊದಲಾಗಿರ್ತಕ್ಕಂತ ಯಾವ ಒಂದು ಕರ್ಮಗಳು ಅಲ್ಲಿ ಒಂದೊಂದು ಕರ್ಮಕ್ಕ ಅನೇಕ ಜನ್ಮಗಳಿಗೆ ಅವು ನಿಮಿತ್ತ ಆಗ್ತವೆ ಅಂತೇಳಿ ಸ್ಮೃತಿಯಲ್ಲಿ ಏನ್ ಹೇಳೋದಲ್ಲ, ಅದಕ್ಕೆ ವಿರುದ್ಧ ಆಗಿಬಿಡ್ತೈತಿ ಇವಾಗ. ಯಾವನು ಬ್ರಹ್ಮತ್ಯಾದಿ ದೋಷಗಳನ್ನ ಮಾಡಿದಾನೋ, ಪಾಪಕರ್ಮವನ್ನು ಮಾಡಿದಾನೋ ಅವನಿಗೆ ಅನೇಕ ಜನ್ಮಗಳಲ್ಲಿ ಅಲ್ಲಿ ನಿಮಿತ್ತ ಆಗ್ತಾವಂತ, ಅನೇಕ ಜನ್ಮ ಪಡ್ಕೋಬೇಕಾಗ್ತೈತೆ ಅವನು. ಬ್ರಹ್ಮತ್ಯಾದಿ ದೋಷಗಳು ಇರುವುದರಿಂದ ಅವನು ಅನೇಕ ಜನ್ಮಗಳನ್ನ ಎತ್ತಬೇಕಾಗ್ತದಂತ. ಆ ಅನೇಕ ಜನ್ಮಗಳ ನಿಮಿತ್ತ ಆಗ್ತದಂತ ಹೇಳಿ ಹಿಂಗ ಸ್ಮೃತಿಯೊಳಗೆ ಹೇಳಿದ್ದಕ್ಕ ಅಲ್ಲಿ ವಿರುದ್ಧ ಅನ್ನುವಂತ ಆಗ್ತದ ಅಂತ ಹೇಳಿ ಇಲ್ಲಿ ಅದನ್ನ ಹೇಳ್ಕೊಂಡು ಬಂದ್ರು. ಏಕೈಕಸ್ಯ ಬ್ರಹ್ಮತ್ಯಾದೀನಾಂ ಚ ಏಕೈಕಸ್ಯ ಕರ್ಮಣಃ ಅನೇಕ ಜನ್ಮ ನಿಮಿತ್ತತ್ವಂ ಮರ್ಯಮಾಣಂ ಉಪರುದ್ಧೇತ ನ ಚ ಧರ್ಮಾಧರ್ಮಯೋಃ ಸ್ವರೂಪ ಫಲಸಾಧನಾದಿ ಸಮಧಿಗಮೆ ಶಾಸ್ತ್ರಾದತಿರಿಕ್ತಂ ಕಾರಣಂ ಶಕ್ಯಂ ಸಂಭಾವಯಿತುಂ. ಧರ್ಮಾಧರ್ಮಯೋಃ ಫಲಸ್ವರೂಪ ಫಲಸಾಧನಾದಿ ಸಮಧಿಗಮೆ ಅಂತಂದ್ರೆ ಇಲ್ಲಿ ಧರ್ಮಾಧರ್ಮಯೋಃ ಅಂದ್ರೆ ಧರ್ಮಾಧರ್ಮಗಳ ಒಂದು ಸ್ವರೂಪ, ಒಂದು ಧರ್ಮ ಇನ್ನೊಂದು ಅಧರ್ಮ. ಧರ್ಮ ಅಂತಂದ್ರೆ ಯಾವುದು, ಅಧರ್ಮ ಅಂದ್ರೆ ಯಾವುದು, ಅದರ ಒಂದು ಸ್ವರೂಪ ಮತ್ತು ಅದಕ್ಕೆ ಫಲ. ಧರ್ಮಗಳನ್ನ ಮಾಡಿದ್ರೆ ಏನ್ ಫಲ ಅದ, ಅಧರ್ಮದಿಂದ ಆಗ್ತಕ್ಕಂತ ಫಲ ಏನು, ಮತ್ತು ಅದಕ್ಕೆ ಸಾಧನ, ಧರ್ಮವನ್ನು ಮಾಡ್ಲಿಕ್ಕೆ ಏನು ಸಾಧನ ಅದಾವ, ಅವುಗಳನ್ನ ನಾವು ಅರಿತುಕೊಳ್ಳೋದಕ್ಕಿಂತ ಅದಕ್ಕೆ ಅರಿತುಕೊಳ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಶಾಸ್ತ್ರ ಬೇಕಲ್ರಿ. ಶಾಸ್ತ್ರದಿಂದಲೇ ಅವುಗಳನ್ನ ಅರಿತುಕೊಳ್ತಾ ಇದ್ದೀವಿ. ಅವನ್ನ ಅರಿತುಕೊಳ್ಳುವುದಕ್ಕೆ ಅಲ್ಲಿ ಶಾಸ್ತ್ರಕ್ಕಿಂತ ಬೇರೆಯಾಗಿರ್ತಕ್ಕಂತ ಪ್ರಮಾಣ ಇದೆ ಅಂತನ್ನುವಂತಹದ್ದು ಅಲ್ಲಿ ನಾವು ಅದನ್ನು ಊಹಾ ಮಾಡೋದು ಅಶಕ್ಯ ಅಂತ, ಅದು ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಿರಿಕ್ತಂ ಕಾರಣಂ ಶಕ್ಯಂ ಶಕ್ಯಂ ಸಂಭಾವಯಿತು. ಸಂಭಾವಿತು ಅಂತಂದ್ರೆ ಅದು ಸಂಭವಿಸ್ತದೆ, ಅದು ಘಟಿಸ್ತದ ಅನ್ನುವಂತಹದ್ದನ್ನ ಅದನ್ನು ಊಹಾ ಮಾಡ್ಲಿಕ್ಕೂ ಕೂಡ ಅದು ಸಾಧ್ಯವಿಲ್ಲ ಅಂತಂದ್ರ ಅವರು ಆಚಾರ್ಯರು.
ಭಾಷೆಯಲ್ಲಿ ಇಷ್ಟು ವಿಷಯವನ್ನು ತಿಳ್ಕೊಂಡು ಬರ್ತಾ ಇದ್ದಾರೆ. ಹ್ಮ್ ನ ಚ ದೃಷ್ಟ ಫಲಸ್ಯ ಕರ್ಮಣಃ ಕಾರ್ಯೇರ್ಯಾಗೆ ತ್ರಾಯಣಂ ಅಭಿವ್ಯಂಜಕಂ ಸಂಭವತಿ ಇತ್ಯ ಅವ್ಯಾಪಿಕಾ ಅಪಿ. ಇನ್ನ ದೃಷ್ಟಫಲಸ್ಯ ಕರ್ಮಣಃ, ಹ್ಮ್ ಇಲ್ಲಿ ದೃಷ್ಟಫಲವನ್ನ ಕೊಡ್ತಕ್ಕಂತ ಒಂದು ಕರ್ಮ, ಹ್ಮ್ ಈ ಒಂದು ಕಾರೀರಿಯಾಗ ಅಂತ ಮಾಡ್ತಾರ. ಹ್ಮ್ ಯಾವಾಗ ಸಂಪೂರ್ಣ ಬರಗಾಲ ಬೀಳ್ತದೆ ನೋಡ್ರಿ, ಹೌದು. ಮಳಿ ಆಗಂಗಿಲ್ಲಲ್ರಿ, ಹ್ಮ್ ಮಳಿ ಬರಲಿ ಅಂತ ಹೇಳಿ ಕಾರೀರಿಯಾಗವನ್ನು ಮಾಡ್ತಾರ. ಹ್ಮ್ ಬರಗಾಲ ಬಿದ್ದಾಗ ಹ್ಮ್ ಆ ಯಾಗ ಮಾಡಿದ್ರೆ ಅಲ್ಲಿ ಮಳೆ ಬಂದ್ಬಿಡ್ತೈತೆ ಅಂತ. ಹ್ಮ್ ಆ ಮುಂತಾಗಿರ್ತಕ್ಕಂತ ಕರ್ಮಕ್ಕ ಈ ಮರಣ ಅನ್ನುವಂತಹದ್ದು ಇದು ಅವಿವ್ಯಂಜಕ ಅನ್ನುವಂತ ಸಂಭವಿಸುವುದಿಲ್ಲ ಅಂತ. ಹ್ಮ್ ಅಭಿವ್ಯಕ್ತಿಯನ್ನ ಉಂಟು ಮಾಡ್ತದೆ ಅನ್ನುವಂತಹದ್ದು ಇದು ಸಂಭವಿಸುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದರು. ಅವಿವ್ಯಂಜಕ ಸಂಬಂಧಿತ್ಯ ಅವ್ಯಾಪಿಕಾ ಅಪಿ. ದುಷ್ಟಫಲಸ್ಯ ಕರ್ಮಣಃ ಕಾರ್ಯೇರ್ಯಾದೇಃ ಪ್ರಾಯಣಂ ಅವಿವ್ಯಂಜಕಂ ಸಂಭವತಿ ಇತ್ತಿ ಅವ್ಯಾಪಿಕಾಪಿ ಅಂತಂದ್ರು. ಇಯಂ ಪ್ರಾಣಯಸ್ಯ ಅವಿವ್ಯಂಜಕತ್ವ ಕಲ್ಪನಾ ಪ್ರದೀಪೋಪನ್ಯಾಸೋಪಿ ಅಭಕರ್ಮ ಬಲಾಬಲ ಪ್ರದರ್ಶನೈವ ಪ್ರತಿನೀತಃ. ಇನ್ನ ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲಿ ಮರಣಕಾಲ ಅನ್ನುವಂತಹದ್ದು ಇಲ್ಲಿ ಅವಿವ್ಯಂಜಕ ಅನ್ನುವಂತಹದ್ದು ಇಲ್ಲಿ ಕಲ್ಪಿಸುವುದಕ್ಕ ಅಲ್ಲಿ ಅವ್ಯಾಪಕವಾಗಿ ಇರ್ತದ ಅಂತ ಹೇಳಿದ್ರಲ್ಲಿ, ಇನ್ನು ಮರಣಕಾಲ ಅನ್ನುವಂತಹದ್ದು ಅದು ಎಲ್ಲಕ್ಕೂ ಕೂಡ ಅಭಿವ್ಯಂಜಕ ಅನ್ನೋದಕ್ಕೆ ಕೊಟ್ಟಿರ್ತಕ್ಕಂತ ಒಂದು ದೃಷ್ಟಾಂತ. ಅಭಿವ್ಯಂಜಕ ಅಂದ್ರೆ ಅದು ಅಭಿವ್ಯಕ್ತಿಗೊಳಿಸ್ತದಂತ. ಮರಣಕಾಲ ಅನ್ನುವಂತಹದ್ದು ಎಲ್ಲಕ್ಕೂ ಅದು ಅಭಿಗೊಳಿಸ್ತದಲ್ಲಿ ಕೊಟ್ಟಿರ್ತಕ್ಕಂತ ಒಂದು ದೀಪದ ದೃಷ್ಟಾಂತ. ಮತ್ತು ಕರ್ಮಗಳಲ್ಲಿ ಪ್ರಬಲ ದುರ್ಬಲ ಅವು ಕರ್ಮಗಳದಾವಂತ. ಒಂದು ಕರ್ಮ ಪ್ರಬಲವಾಗಿರ್ತದೆ, ಇನ್ನೊಂದು ಕರ್ಮನ ದುರ್ಬಲವಾಗಿರ್ತದ ಅಂತ ಇದನ್ನ ತೋರಿಸಿಕೊಂಡು ಬಂದಿದ್ದಾರೆ. ಅದನ್ನ ಈಗ ನಾವು ನಿರಾಕರಣೆ ಮಾಡಿದಂತೆ ಆಯಿತು ಅಂತ ಈಗ ಹೇಳಿದ್ದರಿಂದ ಅಲ್ಲಿ ದೀಪದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಅದು ಹೇಗೇನೋ ಮತ್ತೆ ಮುಂದೆ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ ಅವ್ರೆ. ಇತ್ಯ ಸಂಭವತಿ ಇತ್ಯ ಅವ್ಯಾಪಿಕಾಪಿ ಇಯಂ ಪ್ರಾಯಣಸ್ಯ ಅವಿವ್ಯಂಜಕತ್ವ ಕಲ್ಪನಾಂ ಪ್ರದೀಪೋಪನ್ಯಾಸೋಪಿ ಕರ್ಮ ಬಲಾಬಲ ಪ್ರದರ್ಶನೇನೈವ ಪ್ರತಿನೀತಃ. ಪ್ರತಿನೀತ ಅಂದ್ರೆ ಅದನ್ನು ತಿರಸ್ಕಾರ ಮಾಡಲ್ಪಟ್ಟಿತು ಅಂತ. ಅಷ್ಟೇ ಹೇಳ್ಕೊಂಡು ಬಂದು ಸ್ಥೂಲ ಸೂಕ್ಷ್ಮ ರೂಪ ಅಭಿವ್ಯಕ್ತಿ ಅನಭಿವ್ಯಕ್ತಿ ವಚ್ಚ ಇದಂ ದ್ರಷ್ಟವ್ಯಂ. ಈಗ ಅಲ್ಲಿ ಒಂದು ಉದಾಹರಣೆ ಕೊಡ್ಕೊಂಡ್ ಬಂತು. ಈಗ ಒಂದು ದೀಪವನ್ನು ಹಚ್ಚಿಟ್ಟಿದ್ದೀವಿ, ಅದರ ಸಮೀಪದಲ್ಲಿ ಕೆಲವೊಂದು ಬಹಳ ದೊಡ್ಡ ವಸ್ತುಗಳದಾವು, ಇನ್ನು ಕೆಲವೊಂದು ಸೂಕ್ಷ್ಮ ಬಹಳ ಸಣ್ಣ ವಸ್ತುಗಳದಾವು. ಅವಾಗ ಏನ್ ಮಾಡ್ತದ, ಅವುಗಳನ್ನ ಪ್ರಕಾಶ ಮಾಡ್ತದ. ಅಲ್ಲಿ ಯಾವುದು ದೀಪದ ಹತ್ರ ಇರ್ತಕ್ಕಂತ ಸ್ಥೂಲವಾದ ವಸ್ತು ಇರ್ತಾವಲ್ಲ ಅವು ನಮಗ್ ಗೋಚರ ಆಗ್ತಾವ. ಇನ್ನು ಕೆಲವು ಸೂಕ್ಷ್ಮವಾದ ವಸ್ತುಗಳು ಇರ್ತಾವ. ರಾತ್ರಿ ಟೈಮ್ ನಾವು ದೀಪ ಹಚ್ಚಿಟ್ಟಾಗ ಗುರ್ತಾಗ್ತದೆ. ಯಾವ ವಸ್ತು ಸ್ಥೂಲವಾಗಿರ್ತದೋ ಅದು ನಮ್ಗೆ ಗೋಚರ ಆಗ್ತದೆ. ಇನ್ನು ಸೂಚಿಕಿತ ಸಣ್ಣ ಯಾವ್ದು ಅದ ಅಂತ ತಿಳ್ಕೊಡ್ರಿ, ಒಂದು ಆ ವಸ್ತು ಅಲ್ಲೇ ಐತಂದ್ರೂ ಕೂಡ ನಮಗ್ ಕಾಣಿಸಂಗೇ ಇಲ್ಲ. ಸ್ಥೂಲವಾಗಿರ್ತಕ್ಕಂತ ವಸ್ತು ಮಾತ್ರ ಕಾಣಿಸ್ತದಲ್ಲಿ, ಆದ್ರೆ ಸೂಕ್ಷ್ಮವಾಗಿರ್ತಕ್ಕಂತ ವಸ್ತುಗಳಿಗೆ ಅಲ್ಲಿ ಅದು ಕಾಣಲಾರದು ಅಂತ. ಇಲ್ಲಿ ಸ್ಥೂಲ ಸೂಕ್ಷ್ಮ ರೂಪಗಳಿಗೆ ಅಭಿವ್ಯಂಜಕವಾಗಿರುವಂತಹದ್ದು ಅಂದ್ರೆ ಅವ್ಯಕ್ತವಾಗಿರ್ತಕ್ಕಂತಹದ್ದು ಅದು ಇಲ್ಲದ್ದು ಕೂಡ ಎಂಬಂತೆ ಇದನ್ನ ನಾವು ತಿಳ್ಕೋಬಹುದು ಅಂತ. ಇಲ್ಲದ್ದು ಅಂತೇಳಿ ನಾವು ಇನ್ನು ತಿಳ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಭಾಷ್ಯದೊಳಗೆ. ಏವಂ ಪ್ರಾಯಣಂ ಸಮಾನೆ ಅಪಿ ಅನಾರಬ್ಧ ಫಲಸ್ಯ ಕರ್ಮಜಾತಸ್ಯ ಪ್ರಾಪ್ತಾವಸರತ್ವೇ ಬಲವತಃ ಕರ್ಮಣೋ ವೃತ್ತಿಂ ಉದ್ಭಾವಯತೆ ನ ದುರ್ಬಲಸ್ಯ ಇತಿ.
ಇಲ್ಲಿಂದ ಯಥಾ ಹಿ ಪ್ರದೀಪಃ ಸಮಾನೇಪಿ ಸನ್ನಿಧಾನೆ ಸ್ಥೂಲಂ ರೂಪಂ ಅಭಿವ್ಯಕ್ತಿ ನ ಸೂಕ್ಷ್ಮಂ. ಇಲ್ಲಿ ಹೆಂಗ ದೀಪದ ವಸ್ತುಗಳು ಹತ್ತಿರ ಇರುವುದು, ಎಲ್ಲ ವಸ್ತು ಹತ್ತಿರನ ಅದಾವ್ ಖರೆ, ಯಾವ್ದು ಸ್ಥೂಲವಾಗಿರ್ತಕ್ಕಂಥದ್ದು ಅದ್ರ ರೂಪವನ್ನ ಅದು ತೋರಿಸ್ತದ, ಯಾವ್ದು ದೀಪ ಅನ್ನುವಂತಹದ್ದು. ಇನ್ನು ಕೆಲವು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಏನದ ಅದನ್ನು ತೋರಿಸೋದಿಲ್ಲ ಅಂತ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು ಅಲ್ಲಿ ಬೆಳಕದಂದ್ರೂ ಕೂಡ ನಮಗದು ಕಾಣಂಗಿಲ್ಲ ಅಂತ. ಹಾಗೆ ಅಂತ ಹೇಳ್ತಾ ಇದ್ದಾರೆ. ಏವಂ ಪ್ರಾಯಣಂ ಸಮಾನೆ ಅಪಿ. ಹಾಗೆ ಇಲ್ಲಿ ಮರಣ ಅನ್ನುವಂತಹದ್ದು ಏನದಲ್ಲ, ಮರಣಕಾಲ ಅನ್ನುವಂತಹದ್ದು ಅದು ಅನಾರಬ್ಧ ಫಲವುಳ್ಳಂತ ಕರ್ಮದ ಸಮೂಹ ಅನ್ನುವಂತಹದ್ದು ಏನದಲ್ಲ, ಅದು ಸಮಯ ಬಂದಿರುವುದು ಅಥವಾ ಸಮಾನವಾದ್ರೂ ಕೂಡ ಪ್ರಬಲವಾಗಿರ್ತಕ್ಕಂಥ ಕರ್ಮಕ್ಕೆ ಅದು ವೃತ್ತಿಯನ್ನು ಉಂಟು ಮಾಡ್ತದೆ ಹೊರತು ಅದು ದುರ್ಬಲತ್ವಕ್ಕೆ ಅದು ಮಾಡುವುದಿಲ್ಲ ಅಂತ ಹೇಳಿ ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರಲ್ಲಿ. ಕರ್ಮಜಾತಸ್ಯ ಪ್ರಾಪ್ತಾವಸರತ್ವೇ ಬಲವತಃ ಕರ್ಮಣೋ ವೃತ್ತಿಂ ಉದ್ಭಾವಯತಿ ನ ದುರ್ಬಲಸ್ಯ ಇತಿ. ತಸ್ಮಾತ್ ಶ್ರುತಿ ಸ್ಮೃತಿ ನ್ಯಾಯ ವಿರೋಧಾತ್ ಅಕ್ಲಿಷ್ಟೋಯಂ ಅಶೇಷ ಕರ್ಮ ಅಭಿವ್ಯಕ್ತಿ ಅದ್ವಿಪಗಮಃ. ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಶ್ರುತಿ ಸ್ಮೃತಿ ನ್ಯಾಯ ವಿರೋಧಾತ್. ಇಲ್ಲಿ ಶ್ರುತಿ ಸ್ಮೃತಿ ಮತ್ತು ನ್ಯಾಯಕ್ಕೆ ಒಂದು ವಿರೋಧ ಅನ್ನುವಂತಹದ್ದಾಗುವುದರಿಂದ, ಯಾಕಂತಂದ್ರೆ ಇಲ್ಲಿ ಹೇಳಿದ್ರು ಮರಣ ಕಾಲ ಅನ್ನುವಂತಹದ್ದು ಅನಾರಬ್ಧ ಫಲವುಳ್ಳಂತ ಕರ್ಮಜಾತಕ್ಕ ಅದು ಸಮಯ ಅನ್ನುವಂತಹದ್ದು ಬಂದಿರಬಹುದು ಅಂತೇಳಿ ಸಮಾನ ಆದ್ರೂ ಕೂಡ ಪ್ರಬಲವಾಗಿರ್ತಕ್ಕಂತ ಈ ಕರ್ಮಕ್ಕ ವೃತ್ತಿ ಅನ್ನುವಂಥದ್ದು ಉಂಟಾಗ್ತೈತೆ ಹೊರತು ಯಾವ್ದು ದುರ್ಬಲ ಅದೋ ಅದಕ್ಕೆ ವೃತ್ತಿ ಉಂಟಾಗುವುದಿಲ್ಲ ಅಂತ ಹೇಳಿ ಹಿಂಗ ತಿಳ್ಕೊಂಡು ಬಂದ್ರು. ಯಾಕಂದ್ರೆ ತಸ್ಮಾ ಶ್ರುತಿ ಸ್ಮೃತಿ ನ್ಯಾಯ ವಿರೋಧ ಇಲ್ಲ ಅಂತಂದ್ರೆ ನಾವು ಒಪ್ಪುಳಿಲ್ಲ ಅಂತಂದ್ರೆ ಇಲ್ಲಿ ಶ್ರುತಿ ಸ್ಮೃತಿ ನ್ಯಾಯಗಳಿಗೆ ವಿರೋಧ ಅನ್ನುವಂತಹದ್ದು ಬರ್ತದ ಅಂತ, ಅಲ್ಲಿ ವಿರೋಧ ಅನ್ನುವಂಥದ್ದು ಉಂಟಾಗ್ತದ ಅಂತ. ಆದ್ದರಿಂದ ಇಲ್ಲಿ ಮುಂದೆ ನಿರ್ಣಯ ಹೇಳ್ತಾ ಇದ್ದಾರೆ. ತಸ್ಮಾತ್ ಶ್ರುತಿ ಸ್ಮೃತಿ ನ್ಯಾಯ ವಿರೋಧಾತ್ ಅಶ್ಲಿಷ್ಟೋಯಂ ಅಶೇಷ ಕರ್ಮ ಅಭಿವ್ಯಕ್ತಿ ಅದ್ವಿಪಗಮಃ. ಶೇಷ ಕರ್ಮ ಸದ್ಭಾವೇ ಅನಿರ್ಮೋಕ್ಷ ಪ್ರಸಂಗಃ. ಅಶ್ಲಿಷ್ಟೋಯಂ ಅಶೇಷ ಕರ್ಮ ಅಭಿವ್ಯಕ್ತಿ ಅದ್ವಿಪಗಮಃ. ಇಲ್ಲಿ ಅಶ್ಲಿಷ್ಟೋಯಂ ಅಂತ ಹೇಳಿದ್ರೆ, ಇಲ್ಲಿ ಅಶ್ಲಿಷ್ಟೋಯಂ ಅಂತಂದ್ರೆ ಅದಕ್ಕಿಲ್ಲಿ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಇಲ್ಲಿ ಎಲ್ಲಾ ಕರ್ಮಗಳನ್ನ ಆ ಮರಣ ಕಾಲ ಅನ್ನುವಂತಹದ್ದು ಇಲ್ಲಿ ಅಭಿವ್ಯಕ್ತಿಗೊಳಿಸ್ತದ ಅನ್ನುವಂತಹದ್ದು ಈ ಒಪ್ಪುವಂತ ಈ ಮಾತನ್ನುವಂತಹದ್ದು ಏನದಲ್ಲ. ಈ ಮರಣ ಕಾಲ ಅನ್ನುವಂಥದ್ದು ಎಲ್ಲಾ ಕರ್ಮ ಅಭಿವ್ಯಕ್ತಿಗೊಳಿಸ್ತದ ಅನ್ನುವಂತ ಮಾತು ಇದು ಯುಕ್ತವಾದದ್ದು ಅಲ್ಲ ಅಂತ. ಯಾಕಂದ್ರೆ ಅಲ್ಲಿ ಕರ್ಮದ ಶೇಷ ಇದೆ ಅಂತಂದ್ರೆ ಅಲ್ಲಿ ಮೋಕ್ಷವೇ ಇಲ್ಲ ಅನ್ನುವಂತ ಪ್ರಸಂಗ ಉಂಟಾಗ್ತದ ಅಂತ. ಅಲ್ಲಿ ಅಶೇಷ ಕರ್ಮ ಅಭಿವ್ಯಕ್ತಿ ಅದ್ವಿಪಗಮಃ. ಅಶ್ಲಿಷ್ಟೋಯಂ ಅಶೇಷ ಕರ್ಮ ಅದ್ವಿಪಗಮಃ ಅಂದ್ರೆ ಇಲ್ಲಿ ಕರ್ಮದ ಶೇಷ ಅನ್ನುವಂತಹದ್ದು ಐತಿ ಅಂದ್ರೆ ಅಲ್ಲಿ ಮೋಕ್ಷವೇ ಇಲ್ಲ ಅನ್ನುವಂತ ಪ್ರಸಂಗ ಉಂಟಾಗ್ತದ. ಮತ್ತು ಏನ್ ಹೇಳಿದ್ರು ಅಂತಂದ್ರೆ ಶೇಷ ಕರ್ಮ ಸದ್ಭಾವೇ ಅನಿರ್ಮೋಕ್ಷ ಪ್ರಸಂಗ ಇತ್ಯಯಮಪಿ ಅಸ್ಥಾನೆ ಸಂಭ್ರಮ. ಯಾಕಂತಂದ್ರೆ ಅಲ್ಲಿ ಕರ್ಮದ ಶೇಷ ಅನ್ನುವಂತಹದ್ದು ಇದೆ ಅಂತಂದ್ರೆ ಅಲ್ಲಿ ಮೋಕ್ಷವೇ ಇಲ್ಲವಂತ ಪ್ರಸಂಗ ಉಂಟಾಗ್ತದಂತ ಹೇಳಿ ಎಂಬುದು ಅದು ಅಸ್ಥಾನದಲ್ಲಿ ತೋರಿಸಿದಂತ ಸಂಭ್ರಮ ಅಂತ. ಅದು ಅಸ್ಥಾನದಲ್ಲಿ ತೋರಿಸತಕ್ಕಂತ ಸಂಭ್ರಮ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸಮ್ಯಕ್ ದರ್ಶನಾತ್ ಅಶೇಷ ಕರ್ಮಕ್ಷಯ ಶ್ರುತೇ. ಇಲ್ಲಿ ಸಮ್ಯಕ್ ದರ್ಶನಾತ್ ಅಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನವನ್ನ ಮಾಡಿಕೊಳ್ಳುವುದೇ ಇಲ್ಲಿ ಸಮ್ಯಕ್ ದರ್ಶನ ಅಂತ ಹೇಳಕ್ ಬರ್ತದೆ. ಯಾವಾಗ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಅಶೇಷ ಕರ್ಮ ಕ್ಷಯ ಶ್ರುತೇ ಅಂದ್ರೆ ಸಂಪೂರ್ಣವಾಗಿ
ಎಲ್ಲಾ ಕರ್ಮಗಳು ಕ್ಷಯ ಹೋಗ್ಬಿಡ್ತಾವು ಅಂತ. ಸಮ್ಯಕ್ ದರ್ಶನದಿಂದ ಅಲ್ಲಿ ಎಲ್ಲಾ ಕರ್ಮಗಳು ಕ್ಷಯ ಅಂದ್ರೆ ನಾಶ ಹೋಗ್ಬಿಡ್ತಾ ಇದ್ದಾವೆ ಅಂತ ಹೇಳಿ ಶ್ರುತಿ ಅನ್ನುವಂತ ತಸ್ಮಾತ್ ಹಿತಮೇತತ್ ಅನುಶಯವಂತಹ ಅವರೋಹಂತಿ. ಆದ್ರಿಂದ ಇಲ್ಲಿ ಒಟ್ಟು ನಿರ್ಣಯ ಏನು ಕೊಟ್ಟಂಗಾಯ್ತು ಅಂತಂದ್ರೆ, ಇಲ್ಲಿ ಯಾವ ಒಂದು ಪೂರ್ವದಲ್ಲಿ ಹೇಳ್ಕೊಂಡ್ ಬಂದ್ರಲ್ರಿ ಅದು ಪೂರ್ತ ದತ್ತ ಇಷ್ಟಾಪೂರ್ತ ದತ್ತ ಅಂತ ಹೇಳಿ, ಅಂದ್ರೆ ಇಷ್ಟಾಧಿಕಾರಿಗಳು ಅಂತ. ಇಷ್ಟಾಧಿಕಾರಿಗಳು ಇಲ್ಲಿ ಅನುಶಯ ಉಳ್ಳವರಾಗಿ, ಅಂದ್ರೆ ಕರ್ಮದ ಒಂದು ಭಾಗ, ಸ್ವಲ್ಪ ಭಾಗದ ಅವಶೇಷವನ್ನ ಅಲ್ಲಿ ಉಳಿಸ್ಕೊಂಡೇ ಅವರು ಇಳಿತಾ ಇದ್ದಾರೆ ಅಂತ. ಯಾರು ಇಷ್ಟಾಧಿಕಾರಿಯಾಗಿರ್ತಕ್ಕಂಥವ್ರು ಕರ್ಮದ ಅನುಶಯ ಉಳ್ಳವರಾಗಿ, ಅಂದ್ರೆ ಅಲ್ಲಿ ಆಮಸ್ಮಿತವಾಗಿರ್ತಕ್ಕಂಥ ಕರ್ಮದ ಫಲ ಸಂಪೂರ್ಣ ಅನುಭವಿಸಿರ್ತಾರ. ಇಲ್ಲಿ ಐಹಿಕವಾಗಿರ್ತಕ್ಕಂಥ ಕರ್ಮ ಅನ್ನುವಂಥದ್ದು ಐತಲ್ಲ, ಆಮಸ್ಮಿಕ ಐಹಿಕ ಅಂತ ಹೇಳ್ಕೊಂಬಂದಾರ, ಮೊದಲು ವಿಭಾಗ ಮಾಡಿದಾರ. ಆ ಐಹಿಕವಾಗಿರ್ತಕ್ಕಂಥ ಕರ್ಮದ ಅನುಶಯ ಅಂದ್ರೆ ಏನು, ಅದು ಸ್ವಲ್ಪ ಭಾಗ ಉಳ್ಳವರಾಗಿ ಅವುಗಳಿಂದ ಕೂಡ್ಕೊಂಡೇ ಇಲ್ಲಿ ಈ ಭೂಮಿ ಇಳಿದು ಬರ್ತಾ ಇದ್ದಾರೆ ಎನ್ನುವಂತ ಪಕ್ಷ ಇಲ್ಲಿಗೆ ಬಂದು ನಿಂತಿರುವ. ಮತ್ತೆ ಮುಂದಿನ ಭಾಷ್ಯ ಭಾಗದೊಳಗ ಈ ಸೂತ್ರಕ್ಕ ಇನ್ನು ಬೇರೆ ರೀತಿಯಿಂದ ವ್ಯಾಖ್ಯಾನ ಅನ್ನುವಂತದ್ದನ್ನ ಮಾಡ್ತಾರ ಅವರು. ಹೌನ್ರಿ, ಹೆಂಗಂದ್ರೆ ಇಳಿಯುವಾಗ ಹೆಂಗ ಹೋದಂಗ ಇಳಿತಾರೋ ಏನ ಬ್ಯಾರೆ ರೀತಿ ಇಳಿತಾರೋ ಅಂತ ಇಲ್ಲಿ ಪ್ರಶ್ನೆ ಬಂದ್ರೆ ಅದನ್ನ ಮುಂದಿನ ಭಾಷೆಯಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ.